ಗುಡ್ ಮಾರ್ನಿಂಗ್. ಏನ್ರಿ ಇದು? ಟೈಮ್ ಈಗ 4 ಗಂಟೆ ಆಗಿರತ್ತಲ್ವಾ? ನೈಟ್ ಎಷ್ಟೇ ಲೇಟ್ ಆದ್ರೂ ಅಲಾರಾಮ್ ಮಾತ್ರ ಮರೆಯೋದಿಲ್ಲ ನೀವು. ಡ್ಯೂಟಿ ಇಸ್ ಡ್ಯೂಟಿ. ಅದು ಅಲ್ದೇನೆ ಇದು ತುಂಬಾ ಮುಖ್ಯವಾದ ವಿಷಯ ಅಲ್ವಾ? ಇದು ನಿಮ್ ಸಮಸ್ಯೆ ಅಷ್ಟೇನೆ. ನಮ್ ಮೂಡ್ ಬಗ್ಗೆ ನಿಮ್ಗೆ ಯೋಚನೆನೇ ಇರಲ್ಲ. ಯಾವಾಗ ನೋಡಿದ್ರು ಇದೇ ಹೇಳ್ತಾ ಇರ್ತೀರಾ. ಒಂದ್ ಮಗುಗ್ ತಂದೆ ಆದ್ರೂ ಏನೂ ಬದಲಾಗಿಲ್ಲ ನೋಡಿ. ನೋಡು, ದೇಹಕ್ಕೆ ವಯಸ್ಸಾದ್ರೆ ರೊಮ್ಯಾನ್ಸ್ ಮಾಡೋದಕ್ಕೇನು ಕಷ್ಟನಾ? ಹೀಗ್ ಮಾತಾಡಿದ್ರೆ ಹೇಗೆ ಹೇಳು? ಸ್ವಲ್ಪ ಹತ್ರ ಬಾರೆ. ಹೋಗ್ರಿ. ಏನಾಯ್ತು? ಅಯ್ಯೋ, ಬ್ಯಾಡ್ ಬ್ರೆತ್. ತುಂಬಾ ಕೆಟ್ಟ ವಾಸನೆ ಬರ್ತದೆ ರೀ. ಈ ಪಾರ್ಟ್ ಬಿಟ್ಟಾಕೋ, ಮಿಕ್ಕಿದ್ದೆಲ್ಲ ಚೆನ್ನಾಗೇ ಇದೆ ತಾನೆ. ಬೇಕು ಅಂದ್ರೆ ಮೌತ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸಾಕು ನಿಮ್ ರೊಮ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ನಾನು ಮತ್ತೆ ನಿದ್ದೆ ಮಾಡ್ಬಿಡ್ತೀನಿ. ಇದೇನ್ ಶಿಫ್ಟ್? ಕೆಲಸ ಆದ್ಮೇಲೆ ನಿದ್ರೆ ಮಾಡೋದಕ್ಕೆ? ಟೈಮ್ ವೇಸ್ಟ್ ಮಾಡಬೇಡ, ಬಾ. ಮತ್ತೆ ಇವತ್ತು ಎಷ್ಟೊತ್ತಾದ್ರೂ ಹೋಗ್ಲೇಬೇಕು. ಎಲ್ಲಿ? ಸುಪ್ರೀಂ ಮಾಲ್ಗೆ. ಇವತ್ತೇ ಲಾಸ್ಟ್ ಎಕ್ಸಿಬಿಷನ್. ಜೂಟ್ ಸಿಲ್ಕ್ ಮತ್ತೆ ಜಾರ್ಜೆಟ್ಗೆ 50% ಡಿಸ್ಕೌಂಟ್ ಇದೆ. ಅವ್ರು ನೀನು ಕೊಡೋದು 50% ಅಷ್ಟೇ, ಆದ್ರೆ ನಾನ್ ನೀನು ಕೊಡೋದು 100% ಆಫರ್. ಮಲ್ಕೊಳೆ. ಬೂದ್ಗುಂಬಳಕಾಯಿ ತಿನ್ನೋ ಹುಡುಗಿಗೆ ಆಮ್ಲೆಟ್ ಮಾಡೋ ಪರಿಸ್ಥಿತಿ. ಸುಮ್ನೆ ಹೇಳ್ಬೇಡ್ರಿ. ಬೂದ್ಗುಂಬಳಕಾಯಿ ತಿಂತಿರ್ಬೋದು, ಆದ್ರೆ ನನ್ಗೆ ಯಾವ ಪ್ರಾಬ್ಲಮೂ ಇಲ್ಲ. ಅರ್ಥ ಆಯ್ತಾ? ನಮ್ ಮುದ್ದಿನ ಮಗಳಿಗೆ ಏಕ್ ತಿಂದಿಲ್ಲ ಅಂದ್ರೆ ಊಟ ಮಾಡ್ದ ಹಾಗೆ ಅಲ್ಲ. ಎಲ್ಲ ನಿಮ್ ಹಾಗೇನೆ. ಅದೇ ಕಣೆ ರಿಯಲ್ ಕಮ್ಯುನಲ್ ಹಾರ್ಮನಿ. 5 ವರ್ಷಗಳಲ್ಲಿ ನಮ್ಮಿಬ್ರು ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ. ನಿನಗೆ ಯಾವ ವಿಷಯದಲ್ಲಾದ್ರೂ ತೊಂದರೆ ಕೊಟ್ಟಿದ್ದೀನ? ನಾನ್ ನಿನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಹಾ, ನಾನು ಕೆಲಸ ಮಾಡ್ತಿರೋದ್ರಿಂದ ತಾನೇ ಇದೆಲ್ಲ. ನಾನು ಹೋಗದೆ ಹೋಗಿದ್ರೆ ಗೊತ್ತಾಗಿರೋದು. ನಿಮ್ ಡ್ರಿಂಕ್ಸ್ಗೆ ಸಪ್ರೇಟ್ ದುಡ್ಡು ಇರ್ಬೇಕಾಗಿತ್ತು. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಮೈ ಲಿಟಲ್ ಏಂಜಲ್, ಮೈ ಪಿಂಕಿ ಸ್ವೀಟಿ. ಡ್ಯಾಡಿಗೆ ಮಾತ್ರ ಗುಡ್ ಮಾರ್ನಿಂಗ್ ಹೇಳು. ಅಮ್ಮನ್ ಮರ್ತೇ ಬಿಡು. ಹೇಳು ಹೇಳು. ಗುಡ್ ಮಾರ್ನಿಂಗ್ ಮಮ್ಮಿ. ಸಾಕು ಸಾಕು. ಈಗ ನೀವಿಬ್ರು ಹೋಗಿ ರೆಡಿ ಆಗಿ. ನಾನಿವತ್ತು ಬೇಗ ಆಫೀಸಿಗೆ ಹೋಗ್ಬೇಕು. ಅದು ಕೂಡ ಕರೆಕ್ಟೇ. ಬಾ ಹೋಗೋಣ. ಏನಾಯ್ತು? ನಾನು ಕೂಡ ಅದನ್ನೇ ಯೋಚಿಸ್ತಿದ್ದೀನಿ. ಛೇ, ವಯರ್. ನೀನು ಆಟೋನಲ್ಲಿ ಹೋಗ್ತೀಯಾ? ಇದೇನು ಹೊಸದಲ್ವಲ್ಲ. ಇದೇ ಕೆಲಸ ಆಗೋಯ್ತು. ನಿಮ್ಗೆ ಎಷ್ಟು ಸಲ ಹೇಳ್ತೀನಿ ಕಾರ್ ಮಾರಿ ಬೇರೆ ತಗೊಳ್ಳಿ ಅಂತ. ಆದ್ರೆ ಯಾರು ಇದನ್ನ ತಗೊಳ್ಳಲ್ಲ ಅಲ್ವಾ? ನಿಜ ಹೇಳ್ಬೇಕು ಅಂದ್ರೆ ನಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಯಾವ ಕಾರ್ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪ್ರತಿ ವಾರನೂ ಒಂದೊಂದು ಕಾರ್ ಬರ್ತಿದೆ. ಪೆಟ್ರೋಲ್ ತಗೊಳ್ಳೋದಾ, ಡೀಸೆಲ್ ತಗೊಳ್ಳೋದಾ? ಪೆಟ್ರೋಲ್ ತಗೊಂಡ್ರೆ ಡೀಸೆಲ್ ಕಮ್ಮಿ ಆಗುತ್ತೆ, ಡೀಸೆಲ್ ತಗೊಂಡ್ರೆ ಪೆಟ್ರೋಲ್ ಕಮ್ಮಿ ಆಗುತ್ತೆ. ಕರೆಕ್ಟ್ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಿಲ್ಲ. ನೋಡು, ನಮಗೆ BMW ಬೇಕಾ ಇಲ್ಲ ಆಡಿ ಬೇಕಾ? ಮೆಕ್ಯಾನಿಕ್ ಯಾವ? ಆಟೋ ಬರ್ತದೆ, ನಾನು ಹೋಗ್ತೀನಿ. ಆಟೋ ಆಟೋ. ನಿನಗೆ ಆಟೋನೇ ಕರೆಕ್ಟು. ಛೇ, ಯಾವಾಗ ಬರ್ತಾನೋ? No. I can't accept that. 1 second. Date of application 2nd May 2020.
ಸರಿನಾ? ದಿಸ್ ಈಸ್ ಅಕ್ಟೋಬರ್ ನಾವು. ಇಷ್ಟು ದಿನಗಳಾದರೂ ಆ ಪೇಪರ್ ಒಂದಿಂಚು ಮೂವ್ ಆಗದೆ ಇದ್ರೆ ಸರಿ ಆಯ್ತಪ್ಪ, ಬೇಗ ಕಳಿಸು. ಗುಡ್ ಮಾರ್ನಿಂಗ್ ಸರ್. ಎಸ್, ಗುಡ್ ಮಾರ್ನಿಂಗ್ ಸರ್. ಹರಿಕೃಷ್ಣ, 2:30 ಫ್ಲೈಟಲ್ಲಿ ಟಾರ್ಚ್ MD ಬರ್ತಾರೆ, ತಾಜಲ್ಲಿ ಇರ್ತಾರೆ. ನೀವು ಹೋಗಿ ನೇರವಾಗಿ ಭೇಟಿಯಾಗಿ ಕಾಸ್ಟಲ್ಲಿರೋ ವೇರಿಯೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿ. ಸರ್, ಅದು ಲಿಯೋಗೆ ಆ ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿದೆ. ಸರಿ, ಅವನೆಲ್ಲಯ್ಯ ಈಗಾಗಲೇ ಎಷ್ಟು ಟೈಮ್ ಆಗಿದೆ ನೋಡು. ಅವನು ನಂಬ್ಕೊಂಡು ರೀಲ್ ಒಪ್ಕೊಂಡ್ರೆ ಅಷ್ಟೇ. ಉಳಿದವ್ರನ್ನೆಲ್ಲ ದೊಡ್ಡ ಅನ್ಕೊಂಡಿದ್ದಾನೋ ಏನೋ. ಸರ್ ಬಂದಿದ್ದಾರಾ? ಇದು ಇವತ್ತು ನೆನ್ನೆಯಿಂದ ನಡೀತಿರೋದಾ? ದಿನಾಲೂ ಇದೇ ಸಮಸ್ಯೆ. ಬರ್ಲಿ, ಇವತ್ತು ಅವನ್ನ ನೋಡ್ಕೋತೀನಿ. ಸಾರ್ ಬರ್ತಿದ್ದಾರೆ ನೋಡು. ಸಾರಿ ಸರ್, ಐ ಆಮ್ ಲೇಟ್ ಫಾರ್ ಫ್ಯೂ ಮಿನಿಟ್ಸ್. ಬರೋ ದಾರಿಲಿ ಒಂದು ಚಿಕ್ಕ ಪ್ರಾಬ್ಲಮ್. ಚಿಕ್ಕದು? ನಮಗ್ ಡೇ ಅಂದ್ರೆ 24 ಅವರ್ಸ್ ಕಣಯ್ಯ, ಆದ್ರೆ ಸಾರಿಗೆ ಮಾತ್ರ 34 ಅವರ್ಸ್ ಅಲ್ವಾ? ಇಲ್ಲ ಸರ್, ಬರೋ ದಾರಿಲಿ ಕಾರ್ ಸ್ವಲ್ಪ ಕಾರ್ ಕೆಟ್ಟಿತ್ತು, ರೋಡ್ ಬ್ಲಾಕ್ ಆಗಿತ್ತು, ರೋಡಲ್ಲಿ ಮೀಟಿಂಗು. ಅದೆಲ್ಲ ಏನೂ ಇಲ್ಲ ಸರ್. ಬರೋ ದಾರಿಲಿ ಒಂಟೆ ಅಡ್ಡ ಮಲಗ್ಬಿಟ್ಟಿತ್ತು. ಆ ಕಡೆನೂ ದಾರಿ ಇರಲಿಲ್ಲ, ಈ ಕಡೆನೂ ದಾರಿ ಇರಲಿಲ್ಲ. 2 ವೀಲರ್ಸ್ ಎಲ್ಲ ಅದ್ರ ಕೆಳಗಡೆನೆ ಹೋಗ್ತಿದ್ವು. ಹೇಗೋ ಸರ್ಕಸ್ ಮಾಡಿ ತಪ್ಪಿಸ್ಕೊಂಡು ಬರೋಣ ಅನ್ಕೊಂಡೆ. ಮಾಮೂಲಿ ಆ ತರ ಪ್ರಾಣಿಗಳನ್ನೆಲ್ಲ ಗಲ್ಫ್ ಕಂಟ್ರೀಸ್ ನಲ್ಲಿ ನೋಡ್ತಿದ್ವಿ, ಆದ್ರೆ ನಮ್ಮ ಸಾಕು. ನೀನೊಂದು ಕೆಲಸ ಮಾಡು, ಟಾರ್ಚ್ ಫೈಲ್ಸ್ನೆಲ್ಲ ಹರಿಕೃಷ್ಣ ಹತ್ರ ಡಿಸ್ಕಸ್ ಮಾಡು. ಅವರು MD ಭೇಟಿ ಆಗ್ತಾರೆ. ಓಕೆ ಸರ್. ಸರ್, ಅದು ಲಿಯೋ ಡೀಲ್ ಮಾಡಿರೋ ಪ್ರಪೋಸಲ್, ಅದನ್ನ ನಾನು... ಯಾಕಿದ್ರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ನಿಂಗೆ? ಅಯ್ಯೋ, ಹಾಗೇನಿಲ್ಲ ಸರ್. ದೆನ್ ಡೂ ಇಟ್. ಸರಿ ಸರ್. ಲಿಯೋ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನಿನಗೆ ಹಾಗೆ ಅನ್ಸಿರ್ಬೋದು, ಯಾಕೆಂದ್ರೆ ನೀನು ಬರಬೇಕಾದ್ರೆ ನಾನು ಸರ್ ರೂಮಲ್ಲಿದ್ದೆ. ಲೇ, ನಾನು ಹಾಗೆಲ್ಲ ಏನು ತಿಳ್ಕೊಳ್ಳಲ್ಲ ಕಣೋ. ಆ ಅಪ್ಪನಿಗೆ ನನ್ನ ಮೇಲೆ ಸ್ವಲ್ಪ ಕೋಪ ಇದೆ. ಅದಕ್ಕೂ ಒಂದು ಕಾರಣ ಇದೆ, ಜಲಸ್. ಯಾಕೆ ಗೊತ್ತಾ? ಆಯಪ್ಪ ಇರೋ ಫ್ಲ್ಯಾಟ್ಗಿಂತ ನಾನು ದೊಡ್ಡ ಫ್ಲ್ಯಾಟ್ನಲ್ಲಿದ್ದೀನಿ. ನಿನಗೆ ಗೊತ್ತಲ್ವಾ, ಮದುವೆ ಆದಮೇಲೆ ಎರಡೂ ಮನೆಯವರು ಹೊರಗಡೆ ಹಾಕಿದ್ಮೇಲೆ ಈಗೋಗೆ ಹಟ್ಟಾಯ್ತು. ಅದಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಕೂಡ ಸ್ವಲ್ಪ ಡೀಸೆಂಟ್ ಆಗಿರೋ ಮನೇಲೇ ಇರಬೇಕಲ್ವಾ? ಅದೃಷ್ಟ ಯಾವತ್ತೂ ನೋಡ್ಕೊಂಡು ಬರಲ್ಲ. ಸದಾಶಿವನಗರದಲ್ಲಿ ಒಂದು ಬಾಡಿಗೆ ಕಡಿಮೆ ಇರೋ ಒಳ್ಳೆ ಫ್ಲಾಟ್ ಸಿಕ್ತು. ಅಲ್ಲ, ಆಯಪ್ಪ ಚಿಕ್ಕ ಫ್ಲಾಟ್ನಲ್ಲಿದ್ದೀನಿ ಅಂತ ಸುಮ್ಮನೆ ನನ್ನ ಮೇಲೆ ಕೋಪ ಮಾಡ್ಕೋತಾನಲ್ಲ. ಅಂದ್ರೂ ಕೂಡ ಆ ಡೀಲ್ನ ಒಪ್ಕೊಂಡಿದ್ದಕ್ಕೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ಛೇ, ಹೋಗೋ. ನೋ, ನೆವರ್. ಡೆಲ್ಲಿ ಬ್ರಾಂಚ್ ಸ್ಟೇಟ್ಮೆಂಟ್ಸ್ನ ಮ್ಯಾನ್ಯುಯಲ್ ಕಾಪಿ ಇದು, ಫೆಬ್ರವರಿದು. ಅವ್ರ ಡೌಟ್ಸ್ ಕ್ಲಿಯರ್ ಮಾಡಿ. ಎಸ್ ಸರ್. ಅಭಿ, ಏನದು ಫೈಲಲ್ಲಿ? ಡೆಲ್ಲಿ ಬ್ರಾಂಚ್. ಓ, ನಾವು ತಪ್ಪಿಸ್ಕೊಂಡ್ವಿ. ಇದೇನಾದ್ರೂ ಸಿಕ್ಕಿರ್ಲಿಲ್ಲ ಅಂದಿದ್ರೆ ನಮ್ ಲೈಫ್ ಅಷ್ಟೇನೆ. ಥ್ಯಾಂಕ್ ಗಾಡ್ ನಾನು ತಪ್ಪಿಸ್ಕೊಂಡೆ. ಅಭಿ, ನೋಡಿದ್ಮೇಲೆ ನನಗೂ ಕೂಡ ಕೊಡು. ಇವತ್ತು ಆಟೋಯಿಂದ ಬಂದಾ? ಏನಾಯ್ತು? ಕಾರ್ ರಿಪೇರಿಗೆ ಬಂದಿತ್ತು. ನ್ಯೂ ಕಾರ್ ಬುಕ್ ಮಾಡಿದೆ ಅಂತ ಹೇಳಿದ್ದೆ ಅಲ್ಲ? ಮಾಡಿದ್ವಿ. ಯಾವ ಕಾರು? ಇಟಿಯೋಸ್ ಲಿವಾ. ಓ, ಆ ಕಾರ್ ನನ್ನ ಹತ್ರನೇ ಇದೆ. ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾನೇ ಕಂಫರ್ಟೇಬಲ್. ಆದ್ರೆ ನನ್ನ ಹಸ್ಬೆಂಡ್ಗೆ ಅದಿಷ್ಟ ಇಲ್ಲ. ಹೇಳ್ಬೇಕಂದ್ರೆ ಆ ಕಾರ್ ತಗೊಂಡು 3 ಮಂತ್ಸ್ ಆಯ್ತು ಅಷ್ಟೇ. ನಮ್ಮ ಮದ್ವೆ ಆದ ನಂತರ ನಾವು 5 ಕಾರ್ ತಗೊಂಡ್ವಿ. ಅದರಲ್ಲಿ 3 ಕಾರು ನಮ್ಮ ಮನೆ ಮುಂದೆ ನಿಂತ್ಕೊಂಡಿದೆ. ಇವಾಗ ನಾವು ಇನ್ನೊಂದು ವೆಹಿಕಲ್ನ ಬುಕ್ ಮಾಡಿದೀವಿ. ಮತ್ತೆ ಮಾರ್ಕೆಟಲ್ಲಿ ಹೊಸದಾಗಿ ಬಂದಿರೋದು. ನಮ್ಮ ಯಜಮಾನ್ರು. ಹಲೋ, ಅದೇ ನಾನೇ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬನ್ನಿ ಮ್ಯಾಮ್. ಇದು ಬ್ಲ್ಯಾಕ್. ಓಕೆ ಓಕೆ. ಈ ಕಲರ್ ತುಂಬಾ ಚೆನ್ನಾಗಿದೆ. ನಾನು ಕೂಡ ಅದನ್ನೇ ಹೇಳ್ಬೇಕು ಅಂತಿದ್ದೆ. ಈ ಕಲರ್ ಅಲ್ಲೇ ಜಾಸ್ತಿ ಮೂವಿಂಗ್ ಇರೋದು. ಇದು ನೋಡ್ತಿದ್ರೆ ಎಲ್ಲರೂ ಲಕ್ಕಿ ಕಲರ್ ಅಂತ ಹೇಳ್ತಾರೆ ಮ್ಯಾಮ್. ಅದಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದು ಅಡ್ವಾಂಟೇಜು ಇದೆ. ಈ 31ಗಿಂತ ಮೊದಲು ತಗೊಂಡ್ರೆ 20,000 ಸೇವ್ ಮಾಡ್ಬೋದು. ಅದಾದ್ಮೇಲೆ ಸಾರಿ ಮೇಡಮ್, ಅಲ್ಲಿವರೆಗೂ ಮಾತ್ರ ಆಫರ್ ಇರೋದು. ಏನು ಯೋಚನೆ ಮಾಡ್ತಾ ಇದ್ದೀರಾ? ಮೇಡಮ್ಗೆ ಗಾಡಿ ಇಷ್ಟ ಆಗಿದೆ, ಆದ್ರೆ ಯಾವಾಗ ತಗೊಳ್ಳೋದು ಅಂತ ಸ್ವಲ್ಪ ಯೋಚಿಸ್ತಿದ್ದಾರೆ. ಓಹೋ, ಅಷ್ಟರಲ್ಲಿ ಆಫರ್ ಮುಗಿದ್ಬಿಡುತ್ತಲ್ಲ. ಓಕೆ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಒಳಗೆ ತಗೊಳ್ಳೋ ಹಾಗೆ ಪ್ಲಾನ್ ಮಾಡಿ ಮೇಡಮ್. ಅಲ್ಲಿ ತನಕ ಆಫರ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಟ್ರೈ ಮಾಡೋಣ. ನಾನೊಂದು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ. ಓಕೆ ಮೇಡಮ್. ಕಾರ್ ಆ ಕಡೆ ಪಾರ್ಕ್ ಮಾಡಿ. ಸರಿ ಮೇಡಮ್.
ಅಭಿರಾಮಿ, ಹೌ ಆರ್ ಯು? ಫೈನ್. ಡ್ಯೂಟಿಯಿಂದ ಬೇಗ ಬಂದ್ಬಿಟ್ಯಾ? ಬೇಗ ಏನ್ ಬಂದಿಲ್ವಲ್ಲ, ದಿನಾ ಬರೋ ಟೈಮೇ. ಓ, ಎಷ್ಟು ಲಕ್ಕಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಅದ್ ಸರಿ, ಇವತ್ತು ನನ್ನ ಹೊಸ ಸೀರಿಯಲ್ ಟೆಲಿಕಾಸ್ಟ್ ಆಗತ್ತೆ. ಸ್ವಲ್ಪ ನೋಡು. TRP ರೇಟಲ್ಲಿ ನಮ್ ಫ್ಲಾಟ್ ಕೂಡ ಇದೆ. ಸಮುದ್ರದಂತ ಸ್ನೇಹ, ರಾತ್ರಿ 8ವರೆಗೆ. ನೋಡ್ತೀಯಲ್ಲ? ತಗೊಳ್ಳಿ ಹಾ, ಬಿಡಕ್ಕಿ. ಬರ್ತೀನಿ. ಇದು ಕಿತ್ತೋಯ್ತಾ? ಮಮ್ಮಿ, ಏನು ಕಂದ, ಯಾವಾಗ್ಲೂ ಬರ್ಬೇಕಾ? ಹೋಮ್ವರ್ಕ್ಗೆ ತಾನೇ, ನೀನೇ ಹೋಗಿ ಮಾಡ್ಕೊ. ಅಷ್ಟೊತ್ತಿಗೆ ನಾನು ಕಾಫಿ ಮಾಡ್ಕೊಂಬರ್ತೀನಿ. ಇದನ್ ತೊಳೆಯೋಣ ಅಂದ್ರೆ ಇವಾಗ ಕೈ ಎಲ್ಲ ಕೊಳೆ ಆಗತ್ತೆ. ಸರ್ವೆಂಟನ್ ಇಟ್ಕೊಳ್ಳೋಣ ಅಂದ್ರೆ ತುಂಬಾನೇ ದುಡ್ಡು ಖರ್ಚಾಗತ್ತೆ. ಸಾರಿ ಕಣೆ, ನಾನು ಮರ್ತೋದೆ ನಿನ್ ಸ್ಯಾರಿ ವಿಷಯನ. ಓ, ಇದೇನ್ ಮೊದಲನೇ ಸಲ ಅಲ್ವಲ್ಲ? ನಾನೇನ್ ಅದಕ್ಕೋಸ್ಕರ ಫೋನ್ ಮಾಡಿಲ್ಲ. ಏನ್ ವಿಷಯ? ರಾತ್ರಿ ಊಟ ತಿನ್ಬೇಕು ಅಂದ್ರೆ ನೀವ್ ಬರ್ತಾ ತಗೊಂಬನ್ನಿ. ಅಂದ್ರೆ ನೀನ್ ಅಡ್ಗೆ ಮಾಡಿಲ್ವಾ? ಹಾ, ಅಡ್ಗೆ ಮಾಡಿಲ್ಲ. ಪಿಂಕಿಗೆ ನಾಳೆ ಎಕ್ಸಾಮ್ ಇದೆ. ಲೇ, ಅವಳು ಇನ್ನು UKG ಓದ್ತಿದ್ದಾಳ ಕಣೆ. ಅದಕ್ಕೆ ಯಾಕೆ ನೀನ್ ಇಷ್ಟೊಂದು ಟೆನ್ಷನ್ ಆಗ್ತೀಯಾ? UKG ಆದ್ರೇನು? ಅವಳೇನ್ ಓದೋದ್ ಬೇಡ್ವಾ? ಸರಿ, ಏನ್ ತಿಂತೀಯಾ? ಏನಿದೆ, ಯಾವಾಗ್ಲೂ ತಗೊಂಬರೋದನ್ನೇ ತಗೊಂಬನ್ನಿ. ಏನೋ? ಹಾಗೆ ಬರ್ತಾ ಒಂದಷ್ಟು ಗ್ಲೌಸು, ಹಾಗೆ ಬರ್ತಾ ದಾರಿನಲ್ಲಿ ಮೆಡಿಕಲ್ ಶಾಪ್ ಇದ್ರೆ ಕೇರ್ ಫ್ರೀ ಪ್ಯಾಕೆಟ್ಸ್ ನ ತಗೊಂಬನ್ನಿ. ಏನೇನ್ ನೀನು? ಅದನ್ನು ಕೂಡ ನಾನೇ ತಗೊಂಡ್ ಬರ್ಬೇಕಾ? ಅಯ್ಯೋ, ಅದನ್ನ ನಾನ್ ಮರ್ತ್ಬಿಟ್ಟೆ ರೀ. ನೀವ್ ತರೋದಕ್ಕೆ ಏನ್ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಸ್ವಲ್ಪ ದಿನಗಳವರೆಗೂ ನನಗೆ ಖಂಡಿತ ಪ್ರಾಬ್ಲಮ್ಮೇ. ಏನ್ ಸರ್, ಏನಾದರೂ ಸಮಸ್ಯೆನಾ? ಹೌದು, ಆದ್ರೆ ಅದನ್ನ ನೀನ್ ಸಾಲ್ವ್ ಮಾಡೋದಿಕ್ಕಾಗಲ್ಲ ಬಿಡು. ಎಲ್ರೂ ಬರೀ ನಾರ್ತ್ ಈಸ್ಟ್ನೇ ಹಾಕೋಬಿಡ್ತಾರೆ. ಚಿಕನ್ ಬೇಕಾ? ಇರ್ಕೊಡ್ತೀನಿ. ಏನೇ, ಪ್ಲೇಟ್ ತಗೊಳ್ಳಿಲ್ವಾ? ಪ್ಲೇಟಲ್ಲಿ ತಿಂದ್ರೆ ವಾಶ್ ಮಾಡ್ಬೇಕಲ್ವಾ? ಪಾತ್ರೆ ತೊಳ್ದು ತೊಳ್ದು ಕೈಯೆಲ್ಲ ಹೇಗಾಗಿದೆ ನೋಡಿ. ಸರಿ, ಅದ್ಬಿಡಿ. ಇವತ್ ಯಾಕೆ ಲೇಟು? ಬರ್ತಾ ದಾರಿನಲ್ಲಿ ಬಾರಿಗೆ ಹೋಗಿದ್ರಾ? ಅದಕ್ ಮಾತ್ರ ಲೀವೇ ಇಲ್ಲ ಅಲ್ವಾ? ಅದೇ ನಾನ್ ಸೀರೆ ತಗೋಬೇಕು ಅಂತ ಹೇಳಿದ ವಿಷಯ ಮಾತ್ರ ಪೂರ್ತಿಯಾಗಿ ಮರ್ತಿದ್ದೀರಾ. ಅಬೇ, ಕಾರ್ ರಿಪೇರಿಗೆ ಬಂದಿತ್ತು ತಾನೆ, 3,000 ರೂಪಾಯಿ ಖರ್ಚಾಗಿದೆ. ATM ಝೀರೋ ಬ್ಯಾಲೆನ್ಸ್, ಕ್ರೆಡಿಟ್ ಕಾರ್ಡು ಲಿಮಿಟ್ ಆಗೋಗಿದೆ. ಹಾ, ಮತ್ತೆ ಕುಡ್ಕೊಂಬಂದಿದ್ದು? ಸುಮ್ನೆ ಕಾರಣ ಹೇಳ್ಬೇಡಿ. ಪ್ರೀತಿಸ್ಬೇಕಾದ್ರೆ ಮಾತ್ರ ಈ ತರದೆಲ್ಲ ಹೇಳಲಿಲ್ಲ. ಅವಾಗ ಏನೇ ಕೇಳಿದ್ರು ಓಕೆ ಅಂತಿದ್ರಿ. ಒಂದ್ ಮಗು ಹಡ್ದಿದ್ ಕೂಡ್ಲೆ ವ್ಯಾಲ್ಯೂ ಕಮ್ಮಿ ಆಯ್ತಾ? ಸಾಕು, ನಗ್ಬೇಡಿ, ನನಗ್ ಗೊತ್ತು. ಆರ್ ಯು ಫೀಲಿಂಗ್ ಇನ್ಸೆಕ್ಯೂರಿಟಿ? ಹಾಗೆ ಅನ್ಕೊಳ್ಳಿ. ಏನಬೇ, ಸ್ವಲ್ಪ ಸಮಯನು ಜಗಳ ಮಾಡದೆ ಇರೋಕ್ಕಾಗಲ್ವಾ? ನಂಗೆ ಯಾಕೆ ಹೇಳ್ತಾ ಇದ್ದೀರಾ? ನಾನ ಸ್ಟಾರ್ಟ್ ಮಾಡಿದ್ದು. ಸರಿ ಬಿಡು, ನಾನೇ ಅನ್ಕೋ, ಬಿಟ್ಟಾಕೋ. ಬಾಮ್ಮ. ಓ, ಈಗ ನಂಗೆ ಅರ್ಥ ಆಗ್ತಾ ಇದೆ. ಇವತ್ ನನ್ ಜೊತೆಲಿ ಯಾವ ಪ್ರೋಗ್ರಾಮ್ ಇಲ್ಲ ಅಂತ ತಾನೇ ನೀವ್ ಹೀಗ್ ಹೋಗ್ತಾ ಇರೋದು. ನಾನ್ ಸುಮ್ನೆ ಸ್ಟಾಕ್ ಇರ್ಲಿ ಅಂತ ತರ್ಸಿದ್ದು. ನಿಜವಾಗ್ಲು ನೀನ್ ಯಾಕೆ ನಗ್ತಿದ್ಯಾ? ಈಗಿನ ಕಾಲದ ಮಕ್ಕಳನ್ನ ನಂಬೋದೇ ಕಷ್ಟ. ಆಯ್ತು, ನಾನು ನಮ್ಮ ಮನೆದು ಪ್ಲಾನ್ ನೋಡ್ತಾ ಇದ್ದೀನಿ. ನಾವ್ ಆ ಸ್ಥಳನ್ ಮಾರ್ಬಿಡಣ್ವಾ? ಅದಕ್ಕೆ ನಾನು ಬರೀ ಅಡ್ವಾನ್ಸ್ ಮಾತ್ರ ಕೊಟ್ಟಿದ್ದೀನಿ. ರಿಜಿಸ್ಟ್ರೇಷನ್ಗೆ ಇನ್ನೂ 3 ತಿಂಗಳಿದೆ. ನನಗೇನು ತೋಚುತ್ತಾನೇ ಇಲ್ಲ. ನಿನ್ಗೇನಾದರೂ ಐಡಿಯಾ ಇದೆಯಾ? ಅಯ್ಯೋ, ನಾನೇನ್ ಅನ್ಕೊಂಡೆ ಅಂದ್ರೆ ಆ ಸೈಟಿಗೆ ಹಾಕಿರೋ ದುಡ್ಡನ್ನ ವಾಪಸ್ ತಗೊಂಡು ಬೇರೆ ಕಡೆ ಇನ್ವೆಸ್ಟ್ ಮಾಡೋಣ ಅಂತ. ನಂಗೆ ಯಾಕೋ ಆ ಪ್ಲಾನ್ ಅಷ್ಟಿಷ್ಟ ಆಗ್ಲಿಲ್ಲ. ಇದೇ ತುಂಬ ಕಷ್ಟ ಇದೆ. ನಿನ್ನ ಎಕ್ಸ್ಪೆಕ್ಟೇಷನ್ನು ದೊಡ್ಡ ಲಕ್ಸುರಿ ವಿಲ್ಲಾ ಇದೆ. ಈ ಫ್ಲ್ಯಾಟ್ ಬಾಡಿಗೆನೇ ಕಟ್ಟೋದಿಕ್ಕಾಗ್ತಿಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಿನ್ನ ಸಹಕಾರ ಕೂಡ ತುಂಬ ಮುಖ್ಯ. ಅನ್ವಾಂಟೆಡ್ ಥಿಂಗ್ಸ್, ಎಕ್ಸ್ಪೆನ್ಸಸ್ ಎಲ್ಲ ಕಡಿಮೆ ಮಾಡ್ಕೋ. ಬೇಡದೇ ಇರೋ ವಸ್ತುಗಳನ್ನೆಲ್ಲ ಯಾಕೆ ತಗೋತೀಯಾ ಹೇಳು? ಹಾಗಿದ್ರೆ ನೀವು ಕುಡಿಯೋದನ್ನ ಬಿಟ್ಬಿಡಿ. ನಿನಗೊಂದು ದೊಡ್ಡ ಆಸೆ ಇದೆ ಅಲ್ವಾ, ದೊಡ್ಡ ವಿಲ್ಲ ತಗೋಬೇಕು ಅಂತ. ಅದು ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೆ ಬದಲು ನಿನಗೆ ಫ್ರೆಂಡ್ಲಿ ಆಗಿರೋ ಒಳ್ಳೆ ಗಂಡ ಸಿಕ್ಕಿದಾನಲ್ವಾ? ಏನ್ ಲಿಯೋ, ಇದೆಲ್ಲ ಒಂದ್ ವಿಷಯನಾ? ದುಡ್ಡು ಬೇಕು.
ಅದನ್ನ ಸಂಪಾದಿಸೋದಕ್ಕೆ ಒಂದ್ ದಾರಿ ಹುಡುಕಿ. ನಮ್ ಮದ್ವೆ ಆದಾಗಿದ್ದ ಫ್ರೆಂಡ್ಸ್ ಎಲ್ಲ ಇವಾಗ UK ನಲ್ಲೋ US ನಲ್ಲೋ ಇದ್ದಾರೆ. ಅವರೆಲ್ಲ ನಿಮ್ ಜೊತೆ ಓದ್ದೋರ್ ತಾನೆ. ಟ್ರೈ ಮಾಡಿದ್ರೆ ನೀವು ಹೋಗ್ಬೋದು. ನಾನು ಅದನ್ನ ಹೇಳ್ತಾ ಇರೋದು. ಅದು ಹಾಗಲ್ಲ ಅಭಿ, ಎಲ್ಲರೂ ಒಂದೇ ತರ ಇರಲ್ಲ ಅಲ್ವಾ? ಸರಿ ಬಿಡಿ, ಇನ್ನೇನು ಹೇಳೋತಿಲ್ಲ. ಕಮ್ ಟು ದ ರಿಯಾಲಿಟಿ. ವಿ ಆರ್ ಆಲ್ ಲಕ್ಕಿ ಪೀಪಲ್ಸ್. ಇರೋದಕ್ಕೆ ತಲೆ ಮೇಲೆ ಒಂದು ಸೂರು ಇಲ್ದಿರೋ ಎಷ್ಟೋ ಜನ ಈ ಭೂಮಿ ಮೇಲಿದ್ದಾರೆ. ನಿಮ್ ಈ ಫಿಲಾಸಫಿ ಎಲ್ಲ ನನಗ್ ಬೇಕಾಗಿಲ್ಲ. ಸರಿ, ಫಿಲಾಸಫಿ ಬೇಡ ಅಂದ್ರೆ ಬಿಡು, ಕೆಮಿಸ್ಟ್ರಿ ಓಕೆ ಅಲ್ವಾ? ಡಿಯರ್ ಪ್ಯಾರೆಂಟ್ಸ್, ನಾವಿವತ್ತು ಸೇರಿರೋದು ನಮ್ಮ ಸ್ಕೂಲಿಂದ ಸ್ಪೋರ್ಟ್ಸ್ ಮಲ್ಟಿಪ್ಲೆಕ್ಸ್ ಪ್ರೆಸ್ಟಿಜಿಯಸ್ ಪ್ರಾಜೆಕ್ಟ್ಗೋಸ್ಕರ ಈ ಮೀಟಿಂಗ್ನ 2ನೇ ಸಲ ಅರೇಂಜ್ ಮಾಡಿದ್ದು. ಇದಕ್ಕೂ ಮುಂಚೆ ನಡೀದೇ ಇರೋ ಪ್ಯಾರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿರೋ ವಿಷಯದ ಬಗ್ಗೆ ಪ್ಯಾರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಹೇಗಿದೆ ಅಂತ ಗೊತ್ತು ಮಾಡೋದಕ್ಕೆ ಈ ಮೀಟಿಂಗ್ನ ಅರೇಂಜ್ ಮಾಡಿರೋದು. ಆಲ್ರೆಡಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಹೈಯರ್ ಸೆಕೆಂಡರಿ ಕ್ಲಾಸ್ವರೆಗೂ ಮೀಟಿಂಗ್ ಎಲ್ಲ ಮುಗಿದೋಗಿದೆ. ಪ್ಯಾರೆಂಟ್ಸ್ಗಳಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. LKG UKG ಪ್ಯಾರೆಂಟ್ಸ್ ಕೂಡ ಇದೇ ಥರ ರೆಸ್ಪಾನ್ಸ್ ಮಾಡಬೇಕಂತ ನಾವು ಕೂಡ ಬಯಸ್ತೀವಿ. ಒಂದು ದೊಡ್ಡ ಅಮೌಂಟ್ ಬೇಕಾಗಿರೋ ಪ್ರಾಜೆಕ್ಟ್ ಇದು. ನೀವು ಕಂಪ್ಲೀಟ್ ಕೋಆಪರೇಷನ್ ಈ ಪ್ರಾಜೆಕ್ಟ್ಗೆ ಕೊಡಬೇಕು. ಕಾಂಟ್ರಿಬ್ಯೂಷನ್ ಅಮೌಂಟ್ ವಿದೌಟ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ಕೂಡ ಸ್ಟೂಡೆಂಟ್ ಈ ಸ್ಕೂಲಿಂದ ಆಚೆ ಹೋಗಿದ ತಕ್ಷಣ ಆ ದುಡ್ಡ ವಾಪಸ್ ಮಾಡ್ತೀವಿ ಅಂತ ನಾವು ಮಾತು ಕೊಡ್ತೀವಿ. ಪ್ರತಿ ಒಂದು ಸ್ಟೂಡೆಂಟ್ ಹೆಸರು ನಾನು ಹೇಳ್ತೀನಿ. ಪ್ಯಾರೆಂಟ್ಸ್ ಎಷ್ಟು ದುಡ್ಡನ್ನ ಡೊನೇಟ್ ಮಾಡ್ತಾರಂತ ಹೇಳಬೇಕು. ಆದರ್ಶ್ ಮೋಹನ್ 2 lakhs. ವೈಶಾಲಿ ಮಾಂಡ್ರೆ 2.4 lakhs. ಸಾನಿಯಾ ಮ್ಯಾಥ್ಯೂ 2.5 lakhs. ಮಿಥುನ್ ವಿಜಯ್ 2.5. ಪ್ರಿಯಾಂಕಾ ಲಿಯೋ ಜಾನ್ 3 lakhs. 3 lakhs. Sorry, not 3 lakhs. 50,000. Oh. ಪಾಪ 3 ಲಕ್ಷ ಆಮೇಲೆ 50 ಸಾವಿರ ಅಂತೀರ. Relax. 5 lakhs. 2 lakhs. 4 lakhs. ಹಾಗಲ್ಲ ಅಭಿ, ನೀನು ಕಮಿಟ್ ಆಗೋದಕ್ಕೆ ಮುಂಚೆ ನನಗೊಂದು ಫೋನ್ ಮಾಡಬೇಕು ಅಲ್ವಾ? ಹಾಗಿದ್ರೆ ನೀವು ಮೀಟಿಂಗಿಗೆ ಬರಬೇಕಿತ್ತು. 50,000 ಅಂದರೆ ಹೇಗೆ ಹೇಳು? ಅದಕ್ಕಿಂತ ಕಮ್ಮಿ ಹೇಳಿದ್ರೆ ನಮಗೆ ಮರ್ಯಾದೆ ಉಳಿಯಲ್ಲ ರೀ. ಒಬ್ಬೊಬ್ರು 1 lakh 2 lakhs ಅಂತ ಎಷ್ಟೊಂದು ದುಡ್ಡು ಹೇಳ್ತಾ ಇದ್ರು. ಅವ್ರ ಹತ್ರ ಇದೆ, ಅವ್ರು ಹೇಳಿದ್ದಾರೆ. ದುಡ್ಡಿರೋದನ್ನ ತೋರಿಸ್ಕೊಳ್ಳೋದಿಕ್ಕೆ ಅದೇ ಒಂದು ದಾರಿ. ಆದರೆ ನಮ್ಮ ಪರಿಸ್ಥಿತಿ ಹಾಗಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ, ಏನೂ ಗೊತ್ತಾಗ್ತಾನೆ ಇಲ್ಲ. ನಿನಗೇನಾದರೂ ಐಡಿಯಾ ಇದೆಯಾ? ನನಗೆ ಬರ್ತಾ ಇರೋದು ಸ್ಯಾಲ್ರಿ ಮಾತ್ರ, ಇನ್ಸೆಂಟಿವ್ಸ್ ಅಲ್ಲ. ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಮಾಡೋ ಹುಡುಗಿನೇ ಮದುವೆ ಆಗಬೇಕಿತ್ತು. ಕೇಳಿದಾಗೆಲ್ಲ ದುಡ್ಡನ್ನು ಬಿಸಾಕ್ತಿರ್ತಿದ್ಲು. ನಾವು ಬೇರೆಯವ್ರಿಗೋಸ್ಕರ ಮಾಡ್ತಿಲ್ಲ, ನಮ್ಮ ಮಗುಗೋಸ್ಕರ ತಾನೇ. ಈ ಥರದ ರೆಪ್ಯೂಟೆಡ್ ಸ್ಕೂಲ್ಸಲ್ಲಿ ಹೀಗೆ ಮಾಡೋದು. ಬೇಕಿದ್ರೆ ಒಂದು ಕೆಲಸ ಮಾಡ್ಬೋದು, ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬೋದು. ನಮ್ಗಿರೋದು ಒಬ್ಳೆ ಮಗಳು ತಾನೇ, 4-5 ಮಕ್ಕಳಲ್ವಲ್ಲ. ಅದು ನನ್ನ ಸಮಸ್ಯೆ ಅಲ್ಲ, ನೀನೇ ಓಕೆ ಮಾಡಬೇಕು. 30 rupees ನಾನೇ ಕೊಡ್ತೀನಿ ಬಿಡು. ₹10 ಇದೆಯಾ? 1 ರೂಪಾಯಿ ಟಿಪ್ಸು. ಲಿಯೋ ಬನ್ನಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಭಿರಾಮಿಯಲ್ಲಿ? ಅವಳು ಮನೇಲೇ ಇದ್ದಾಳೆ. ನಾನು ಆಫೀಸ್ನಿಂದ ಹೀಗೆ ಬಂದೆ, ಇನ್ನೂ ಮನೆಗೆ ಹೋಗಿಲ್ಲ. ಕುಡಿಯೋದಕ್ಕೇನಾದರೂ ಕೊಡ್ಲಾ? ಅಯ್ಯೋ, ಏನು ಬೇಡ. ನಾನಿಲ್ಲಿಗೆ ಒಂದು ವಿಷಯ ಮಾತಾಡಬೇಕು ಅಂತ ಬಂದೆ. ಹೇಳಿ ಲಿಯೋ. ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಆದರೆ ಬೇರೆ ದಾರಿ ಇಲ್ಲ. ಪರವಾಗಿಲ್ಲ, ಹೇಳಿ. ನನಗೀಗ ಅರ್ಜೆಂಟಾಗಿ 50,000 ರೂಪಾಯಿ ಬೇಕಿತ್ತು. ಆಫೀಸ್ನಿಂದ ನನಗೆ ಒಂದು ಇನ್ಸೆಂಟಿವ್ ಬರುತ್ತೆ, ಅದು ಬಂದ ಕೂಡಲೇ ಕೊಟ್ಬಿಡ್ತೀನಿ. ಇದನ್ ಕೇಳೋದಕ್ಕೆ ಇಷ್ಟೊಂದು ಸಂಶಯ ಪಟ್ರಾ?
ಏನೇ ಆದ್ರೂ ನಾವು ಚಿಕ್ಕಂದಿನಿಂದ ಫ್ರೆಂಡ್ಸ್ ಅಲ್ವಾ? ಒಂದೇ ಊರವರು, ಒಂದೇ ಸ್ಕೂಲಲ್ಲಿ ಓದಿದ್ವಿ. ಕೊಡ್ತೀನಿ, ಅರ್ಜೆಂಟ್ ಏನು? ಮಗು ಸ್ಕೂಲ್ನವರು ಓ, ಒಂದು ನಿಮಿಷ. ಅದು ದುಡ್ಡು ಅಷ್ಟೊಂದಿಲ್ಲ. ಚೆಕ್ ಹಾಕಿ ಕ್ಯಾಶ್ ತಗೋತಿಯಲ್ಲ? ಥ್ಯಾಂಕ್ ಯು. ಮೆನ್ಷನ್ ನಾಟ್. ನಾನು ಬರ್ತೀನಿ. ಗುಡ್ ಗುಡ್ ನೈಟ್. ನೈಟ್. ಆಹಾ, ಇವತ್ತು ಬೇಗ ಬಂದ್ಬಿಟ್ಟಿದ್ದೀರಾ? ಏನು ಯಾವ ಟೆನ್ಷನ್ಸು ಇಲ್ವಾ ಇವತ್ತು? ಏನು ಹಾಕೋತಿದೀಯ ಮುಖಕ್ಕೆ? ಮೊದಲೋಗಿ ಮುಖ ತೊಳ್ಕೊಂಡು ಬಾ. ನಿನ್ನ ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ನೇ ಕಾಣಿಸ್ತಿಲ್ಲ. ನೋಡೋದಕ್ಕೆ ದೆವ್ವದ ಥರನೇ ಕಾಣಿಸ್ತಿದ್ದೀನಲ್ವಾ? ನಿಮ್ಗೆ ಈ ಎಕ್ಸ್ಪ್ರೆಷನ್ನೇ ಕರೆಕ್ಟು. ಪಿಂಕಿ ಮಲ್ಗದ್ಲಾ? ಹಾ, ಅವಳು ಆಗ್ಲೇ ಮಲ್ಕೊಂಬಿಟ್ಲು. ತಲೆನೋವು ಅಂತ ಅಂತಿದ್ಲು. ಓದೋದಕ್ಕೆ ಮಾತ್ರ ಸೋಂಬೇರಿ ಅವಳು. ಕ್ಯಾಶ್ ಎಲ್ಲ ರೆಡಿ ಆಯ್ತೇನ್ರಿ? ಅದನ್ನೇ ಕೇಳಬೇಕು ಅನ್ಕೊಂಡೆ. ನಿನ್ನ ಆಫೀಸ್ನಲ್ಲಿ ಯಾರನ್ನೂ ಕೇಳಲಿಲ್ವಾ? ನಾನು ಯಾರನ್ನೂ ಕೇಳಲಿಲ್ಲ, ಕೇಳೋದೂ ಇಲ್ಲ. ಏನೇ? ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಕ್ಯಾಶ್ ಎಲ್ಲೋ ಅರೇಂಜ್ ಆಗಿರ್ಬೇಕು. ಅರೇಂಜ್ ಮಾಡಿದ್ದೀನಿ ಅನ್ಕೋ, ಬಟ್ ಚೆಕ್. ಏನ್ ಲಿಯೋ ಇದು? ಇದು ತಪ್ಪು. ಛೇ, ಈಗ ಅವಳ ಮುಖ ನಾನು ಹೇಗ್ ನೋಡ್ಲಿ? ತಪ್ಪೇನಿದೆ, ಅರ್ಜೆಂಟ್ ಇರೋದಕ್ಕೆ ತಗೊಂಡಿದ್ದೀನಿ. ಏನ್ ಅರ್ಜೆಂಟು? ಅವಳೇ ನಿಮ್ ರಿಲೇಟಿವಾ? ಹೋಗ್ ಅವಳ ಹತ್ರ ಸಾಲ ಮಾಡಿದಿರಲ್ಲ. ನೀವ್ ಕೇಳಿದ ತಕ್ಷಣ ಅವಳು ಚೆಕ್ ಬರೆದು ಕೊಟ್ಬಿಡ್ತಾಳಾ? ನೀವೇನು ಅವಳ ಗಂಡನ? ಏನವಿ, ಏನೇನೋ ಮಾತಾಡ್ತೀಯಾ? ನಾನು ಅವ್ರನ್ನ ಹೆಲ್ಪ್ ಕೇಳಿದ್ದೀನಿ, ಅವ್ರು ಮಾಡಿದ್ದಾರೆ. ಏನೇನೋ ಮಾತಾಡ್ತೀಯಲ್ಲ? ಅಲ್ಲ ರೀ, ಅವಳ ಪರ ಯಾಕೆ ವಹಿಸ್ತಾ ಇದ್ದೀರಾ? ನಮ್ಗೇನು ಅವಳು ದುಡ್ಡು ಬೇಡ. ಇದನ್ ಫ್ರೀಯಾಗಿ ಕೊಟ್ಟಿಲ್ಲ ಕಣೆ, ಸಾಲ ಕೊಟ್ಟಿರೋದು. ಅವಳು ಹೇಗ್ ಕೊಟ್ಟಿದ್ರು ಸರಿ, ನಮಗೆ ಅವಳ ಜೊತೆ ಯಾವ್ದೇ ಡೀಲಿಂಗ್ಸ್ ಬೇಕಾಗಿಲ್ಲ. ಇದನ್ನ ತಗೊಂಡೋಗಿ ವಾಪಸ್ ಕೊಡಿ. ನೀನ್ ಏನ್ ಮಾತಾಡ್ತಿದ್ಯಾ ಅಭಿ? ಅವ್ರೇನಾದ್ರೂ ತಪ್ಪು ತಿಳ್ಕೊಂಡ್ರೆ? ಅವಳು ಏನೇ ಅನ್ಕೊಂಡ್ರು ಪರವಾಗಿಲ್ಲ ರೀ. ನಿಮ್ಗಾಗಲ್ಲ ತಾನೇ? ನಾನೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಅದ್ ಸರಿ, ಏನೇ ನಿನ್ ಸಮಸ್ಯೆ? ಹಾಯ್. ಏನು ಈ ಟೈಮಲ್ಲಿ ಬಂದಿದ್ಯಾ? ಒಳಗ್ ಬಾ. ಇಲ್ಲ ಪರವಾಗಿಲ್ಲ, ಕಿಚನಲ್ಲಿ ತುಂಬಾ ಕೆಲಸ ಇದೆ. ಏನ್ ವಿಷಯ? ನಾನು ಈ ಚೆಕ್ನ ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಲಿಯೋ ಗೊತ್ತಿಲ್ಲದೆ ಕೇಳಿದ್ದಾರೆ. ನನ್ನ ಹತ್ರ ದುಡ್ಡಿತ್ತು ಆಕ್ಚುಲಿ. ಓ, ಪರವಾಗಿಲ್ಲ, ನನ್ಗೇನೀಗ ಅರ್ಜೆಂಟ್ ಇಲ್ಲ, ಆಮೇಲೆ ಕೊಡಿ, ಪರವಾಗಿಲ್ಲ. ಬೇಡ ಚಂದ್ರ, ಸುಮ್ಮನೆ ಯಾಕೆ? ನಾನೀಗ ಹೊರಡ್ತೀನಿ. ಶಾಂತಲಾ, ಅರ್ಜೆಂಟಾಗಿ ನೋಡ್ಬೇಕು ಅಂದ್ರೆ? ಹೇಯ್, ಟೆನ್ಷನ್ ಆಗೋ ಅಂಥದ್ದೇನೂ ಇಲ್ಲ ಬಿಡು. ನಿನ್ನೆ ರಾತ್ರಿ ನಾನು ನಿನ್ ಕೊಟ್ಟಿದ್ದ ಚೆಕ್ಕು ನಿನ್ ಹೆಂಡತಿ ಆಗ್ಲೇ ವಾಪಸ್ ಕೊಟ್ಬಿಟ್ಲು. ಅದು ಅವಳ ಹತ್ರ ದುಡ್ಡಿದೆ ಅಂತ ಹೇಳಿದ್ರು. ಅಷ್ಟು ಅರ್ಜೆಂಟ್ ಇಲ್ದೇ ಇದ್ದಿದ್ರೆ ನೀನ್ ನನ್ನ ಹತ್ರ ಬರ್ತಿರ್ಲಿಲ್ಲ ಅಂತ ಗೊತ್ತು. ನಿನ್ ಹೆಂಡತಿಗೆ ಇದು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅಯ್ಯೋ, ಹಾಗೇನೂ ಇಲ್ಲ. ಪರವಾಗಿಲ್ಲ ಬಿಡು, ಕ್ಯಾಶ್ ತಗೊಂಡ್ ಬಂದಿದ್ದೀನಿ. ನಿನ್ ಹೆಂಡತಿ ಹತ್ರ ಹೇಳ್ಬಾರ್ದಾಗಿತ್ತು. ನಿನಗ್ ಪ್ರಾಬ್ಲಮ್ ಅಂದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ. ಒಂದ್ ಟೈಮಲ್ಲಿ ಇದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ಅಯ್ಯೋ ಬೇಡ, ನಾನು ಬೇರೆ ಯಾರ ಹತ್ರನಾದ್ರೂ ಕೇಳ್ತೀನಿ. ಯಾಕೆ? ನೀನ್ ಹೆಂಡತಿಗೆ ಭಯ ಪಡ್ತಿದ್ಯಾ? ನಾನ್ ಹೇಳ್ತಿದ್ದೀನಲ್ಲ, ನಿನ್ ಹೆಂಡತಿಗೆ ಈ ವಿಷಯನ ಹೇಳ್ಬೇಡ ಅಂತ. ಹಾ, ಒಂದ್ ಹುಡುಗಿ ಕಾಂಪ್ಲೆಕ್ಸು ನನಗೂ ಕೂಡ ಚೆನ್ನಾಗ್ ಗೊತ್ತು. ಆಗಾಗ ನಾನು ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ಮಾಡ್ತಿರ್ತೀನಲ್ಲ. ಟೇಕ್ ಇಟ್, ತಗೋ. ಓಕೆ ಸರಿ, ನಾನು ಬರ್ತೀನಿ. $5.3% ಆಫ್ 80 lakhs, 5.3% ಆಫ್ 40 lakhs. ಅವೆರಡು ಓಕೆ. ಸೆಪ್ಟೆಂಬರ್ 2020ಲೇನೋ 1.3C. ಅದೇನದು? ಅದರಲ್ಲೊಂದು ಸಮಸ್ಯೆ ಇದೆ. RBI ಹೊಸ ರೂಲ್ನ ವೆರಿಫೈ ಮಾಡಬೇಕು. ಓ, ಹಲೋ, ಲಿಯೋ ಸ್ಪೀಕಿಂಗ್. ಹೂ ಇಸ್ ದಿಸ್? ಸರ್, ನಾನು ಟೊಯೋಟೋ ಶೋರೂಮಿಂದ ಮಾತಾಡ್ತಿದ್ದೀನಿ. ನನ್ನ ಹೆಸರು ರಾಜೇಶ್ ಅಂತ. ಹಾಂ, ಹೇಳಿ, ಏನು ವಿಷಯ? ನಿಮ್ಮ ವೈಫು ಗಾಡಿ ನೋಡಿ ಹೋಗಿದ್ದಾರಲ್ವಾ ಸರ್? ಆ ಆಫರ್ ನಾಳೆವರೆಗೂ ಇದೆ ಸರ್.
ನನ್ನ ನಂಬರ್ನ ಯಾರು ನಿಮಗೆ ಕೊಟ್ಟಿದ್ದು? 1 ಮಿನಿಟ್ ಸರ್. ಅಭಿರಾಮಿ ಮೇಡಮ್ ನಿಮ್ಮ ವೈಫ್ ಅಲ್ವಾ ಸರ್? ಎಸ್. ಮೇಡಮ್ ಅವರೇ ನಿಮಗೆ ಫೋನ್ ಮಾಡಿ ಅಂತಂದರು. ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಅಯ್ಯೋ, ಇವಾಗ ಬರ್ತೀರಾ? ಇದು ನಿಮ್ಮ ನಂಬರೇ ಅಲ್ವಾ? ನಾನೇ ಕಾಲ್ ಮಾಡ್ತೀನಿ ನಿಮಗೆ. ಓಕೆ ಸರ್. ಯಾರು? ಇಲ್ಲ, ಇದು ಬೇರೆ ಕೇಸ್. ಸರಿ ಲಿಯೋ, ನೀವು ಇದನ್ನು ಸಾರ್ಟ್ ಮಾಡಿಟ್ಟಿರಿ. ಓಕೆ. ಅದಾದ್ಮೇಲೆ ಇದನ್ನು ವರ್ಕೌಟ್ ಮಾಡಿ ನೋಡೋಣ. ನಾನು ಆ್ಯನಿವರ್ಸರಿ ಪಾರ್ಟಿ ಬಗ್ಗೆ ಮರ್ತು ಬಿಡಬೇಡಿ. ಡೆಫಿನೆಟ್ಲಿ ಕರೆಕ್ಟ್ ಟೈಮಿಗೆ ಬಂದುಬಿಡ್ತೀನಿ. ಓಕೆ. ಅಭಿ, ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ನಿನಗೇನಾದರೂ ಹುಚ್ಚ? ಈಗೇನಾಯ್ತು? ನಾನೇನು ತಪ್ಪು ಮಾಡಿದೆ? ತಪ್ಪಲ್ಲ, ಆದರೆ ನಮ್ಮ ಪರಿಸ್ಥಿತಿ ಗೊತ್ತಲ್ವಾ? ಸರಿ, ಹಾಗಿದ್ರೆ ನೀವೇ ಹೇಳಿ, ಒಂದು ಒಳ್ಳೆ ಕಾರ್ ತಗೊಳ್ಳೋದು ಈ ಕಾಲದಲ್ಲಿ ಅಷ್ಟೊಂದು ದೊಡ್ಡ ತಪ್ಪ? ಹಾಗಲ್ಲ ಕಣೆ, ಈಗಿರೋ ಸಿಚುವೇಶನಲ್ಲಿ ಇದೆಲ್ಲ ಬೇಕಿತ್ತಾ? ನಂಗೆ ಗೊತ್ತು, ನಾನು ಸುಮ್ಮನೆ ಎನ್ಕ್ವೈರಿಗೆ ತಾನೇ ಹೋಗಿದ್ದಿದ್ದು. ಅದಕ್ಕೆ ಇಷ್ಟೊಂದು ದೊಡ್ಡ ಸೀನ್ ಆಗಬೇಕಾ? ನಮ್ಮಂಥವ್ರು ಹೋಗಿ ನೋಡಿ ತಗೊಳ್ಳೋದಕ್ಕೆ ತಾನೇ ಶೋರೂಮ್ ಅಂತ ಇರೋದು. ಅಯ್ಯೋ ಅಭಿ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಸದ್ಯಕ್ಕೆ ನಮ್ಗೆ ಯಾವ ಹೊಸ ಕಾರು ಬೇಡ. ಲಿಯೋ, ನೀವು ಸುಮ್ಮನೆ ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಬಿ ಪ್ರಾಕ್ಟಿಕಲ್. ನನಗೆ ಹೇಳಬೇಕು ಅನಿಸ್ತು ಅಷ್ಟೇ. ಮಗು ಬಂತು ನೋಡು. Oh God. Are you safe? Anything happened? Oh my God. ಅಯ್ಯೋ, ಏನಾಯ್ತು? ಏನಾದ್ರೂ ಆಯ್ತಾ? ಏನೂ ಆಗಲಿಲ್ಲ ಅಲ್ವಾ? ಗಾಯ ಏನೂ ಆಗಲಿಲ್ಲ ಅಲ್ವಾ? ಇಲ್ಲ, ಏನೂ ಆಗಿಲ್ಲ. ಕಾಲಲ್ಲಿ ಗಾಯ ಆಗಿರೋ ಹಾಗಿದೆ? ಇಲ್ಲ, ಪರವಾಗಿಲ್ಲ. ನಿಮ್ಮ ದಿನ ಚೆನ್ನಾಗಿತ್ತು, ಹಿಂದೆಯಿಂದ ಗಾಡಿನೂ ಬಂದಿಲ್ಲ. ಥ್ಯಾಂಕ್ ಗಾಡ್, ನಥಿಂಗ್ ಹ್ಯಾಪನ್ಡ್. ಪರವಾಗಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹೌದು, ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೇದೇ. ಬೇಡ ಬೇಡ, ಇದರಲ್ಲಿ ಯಾವ ಕನ್ಫ್ಯೂಷನ್ ಬೇಡ. ನಾವು ಹೋಗಿ ಚೆಕ್ ಮಾಡಿ. ಸರ್ ಹೇಳ್ತಿರೋದು ಕರೆಕ್ಟು. ಗಾಡಿಲಿ ಕೂತ್ಕೊಳ್ಳಿ. ಸರ್ ನಿಮ್ಮ ಹೆಸರು? ಮಾಧವ್ ದಾಸ್. ನಂಬರ್ ಹೇಳಿ ಸರ್. 69847582. ನನ್ನ ಕ್ಯಾರಿ ಬ್ಯಾಗ್. ಕಮ್, ಬೇಗ ಹೋಗ್ರಮ್ಮ. ರೈಟ್ ಆಗಿ ಹೋದ್ರೆ ಹಾಸ್ಪಿಟ್ಲ ಸರ್. Abhirami. Nice name. Are you working? Yes, Heights ಅಲ್ಲಿ. Oh, very good. ಪ್ಲೀಸ್, ನಾವು ಹಾಸ್ಪಿಟ್ಲಿಗೆ ಹೋಗೋದು ಬೇಡ. ನನಗೇನೂ ಏಟಾಗಿಲ್ಲ. ಮುಂದೆ ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ಆಗ ನನಗೆ ತುಂಬ ಟೆನ್ಷನ್ ಆಗುತ್ತಲ್ವಾ? ಇಲ್ಲ, ಏನೂ ಆಗೋದಿಲ್ಲ. ನಾನು ಇಲ್ಲೇ ಎಲ್ಲಾದರೂ ಇಳಿತೀನಿ. ಆರ್ ಯು ಶ್ಯೂರ್? ಏನದು? ಸ್ಯಾರಿ. ನೋಡ್ತೀನಿ ಕೊಡಿ. ಇದನ್ನು ನೀವು ಬಳಸಕ್ಕಾಗಲ್ಲ. ವಿ ಕ್ಯಾನ್ ಬೈ ಅನದರ್ ಒನ್. ಅಯ್ಯೋ ಬೇಡ. ಅಭಿರಾಮಿ, ನನ್ನ ಸ್ಟ್ರೇಂಜರ್ ಥರ ನೋಡಬೇಡಿ. ಅಷ್ಟೇ ಅಲ್ಲ, ನನ್ನ ಸ್ಪೀಡು ಸ್ವಲ್ಪ ಜಾಸ್ತಿ ಇತ್ತು. ಟು ಬಿ ಫ್ರ್ಯಾಂಕ್, ನನ್ನ ಒಂದು ಮಿಸ್ಟೇಕಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇಟ್ ಹ್ಯಾಪನ್ಡ್. ಗುಡ್. ವೆಲ್ಕಮ್ ಸರ್. ಹಲೋ. ಸ್ಯಾರಿನೇ ಅಲ್ವಾ? ಯಾ, ಅಲ್ಲಿದೆ ನೋಡಿ ಸರ್. ಹಾಯ್. ಸ್ಯಾರಿ ತೋರ್ಸಮ್ಮ. ಅದೇ ಈ ಸ್ಯಾರಿ ಅದನ್ನ ತೆಗಿರಿ. ಹಾಂ, ವೇಟ್ಲೆಸ್ ಬೇಕಲ್ವಾ? ಈ ಕಲರ್ ನೋಡಿ. ಇದಲ್ಲ, ಆ ಸ್ಯಾರಿ. ಅದು ಆ ಸ್ಯಾರಿನೇ. ಈ ಸೀರೆನಾ?
ಇದೀಗ ಟ್ರೆಂಡಿಂಗ್ ಸ್ಯಾರಿ ಸರ್. ಈ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಅಭಿರಾಮಿ, ಇದು ಹೇಗಿದೆ? ವೆರಿ ನೈಸ್. ಇಷ್ಟ ಆಯ್ತಾ? ಇಷ್ಟ ಆಯ್ತು, ಆದ್ರೆ ಇದ್ರ ಪ್ರೈಸ್ ಇದು ಸ್ವಲ್ಪ ಕಾಸ್ಟ್ಲಿನೇ. ಓಹ್, ಕಾಸ್ಟ್ಲಿ ಅಂದ್ರೆ 1 lakh? ನೋ ಸರ್, 2 lakh? ಜಸ್ಟ್ 50. ಓಹ್, ಓಕೆ. ಸರ್, ಇದು ನಂಗೆ ಬೇಡ. ನಾನು ತಗೊಂಡಿದ್ದೆ. ಓ ಪ್ಲೀಸ್, ಅಭಿರಾಮಿಗೆ ಇಷ್ಟ ಆಯ್ತಲ್ವಾ, ತಗೊಳ್ಳಿ ಅದನ್ನ. ಅಯ್ಯೋ ಬೇಡ ಸರ್. ವೈ? ಟೆಲ್ ಮಿ ವೈ. ಪ್ಲೀಸ್, ನೋ ಫಾರ್ಮಾಲಿಟೀಸ್. ಒಂದು ವಿಷಯ ಇಷ್ಟ ಆಯ್ತು ಅಂದ್ರೆ ಡೋಂಟ್ ಬಾದರ್ ಅಬೌಟ್ ಪ್ರೈಸ್ ಅಂಡ್ ಅದರ್ ಥಿಂಗ್ಸ್. ಓಕೆ, ಥ್ಯಾಂಕ್ ಯು. ಅದನ್ನ ಪ್ಯಾಕ್ ಮಾಡಿ. ಓಕೆ ಸರ್. ಅಭಿರಾಮಿ, ನೀವು ಮ್ಯಾರಿಡಾ? ಹಾ, ಹೌದು. ಹಸ್ಬೆಂಡ್? ಹಿ ವರ್ಕ್ಸ್ ಇನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್. ನಿಮಗೆ ಭಯ ಆಗ್ತಿದೆ ಅಲ್ವಾ? ನಾನು ಕೇಳಿದಕ್ಕೇನು ಹೇಳೇ ಇಲ್ಲ. ಅಯ್ಯೋ, ಹಾಗೇನೂ ಇಲ್ಲ. ಹಾಗಾದ್ರೆ ಅದೇನೆ. ಹೇಳಬೇಡಿ. ಮಕ್ಕಳು? ಒಬ್ಳು ಮಗಳಿದ್ದಾಳೆ, UKG. ಇದು ಸುಳ್ಳು ತಾನೆ? ಅಯ್ಯೋ, ಖಂಡಿತ ಇಲ್ಲ. ಇಟ್ ಇಸ್ ಟ್ರೂ. ನೋಡಿದ್ರೆ ಹಾಗನ್ಸಲ್ಲ. ಇಟ್ಸ್ ಮೈ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು ಸರ್. ಅಭಿರಾಮಿ, ಯಾವ ಪರ್ಫ್ಯೂಮ್ ನೀವು ಯೂಸ್ ಮಾಡೋದು? ಐಸ್ ಬೆರೋ. ಓಹ್, ಅನ್ಸಿತ್ತು. ಕ್ರೇಜ್ ಇದೆಯಾ ಪರ್ಫ್ಯೂಮ್ಸ್ ಅಂದ್ರೆ? ಸಪೋಸ್ ಆ ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದ್ರೆ ಏನು ಹೇಳ್ತೀರಾ? ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂತಾನೋ ಇಲ್ಲ ಅಂತಾನೋ? ಹೋಗಿದ್ದೆ ಅಂತ ಹೇಳ್ತೀನಿ. ಅದು ಸುಳ್ಳು ಹೇಳ್ದಂಗಲ್ವಾ? ಓಕೆ, ಇಲ್ಲ ಅಂತ ಹೇಳಿದ್ರೆ ಸರಿ ಇರೋದಿಲ್ಲ. ಇಷ್ಟ ಇಲ್ಲದೆ ಇರೋ ಸತ್ಯವನ್ನ ಹೇಳ್ದೇ ಇರೋದೇ ಒಳ್ಳೇದಲ್ವಾ? ಏನಂತೀರಾ? ಸರ್, ನಾನು ಇಲ್ಲೇ ಇಳ್ಕೊಂತೀನಿ. ಇಲ್ಲ, ಇಲ್ಲಿ ಇಳ್ಕೊಂಡ್ರೆ ಆಟೋ ಸಿಗತ್ತೆ, ಅದಕ್ಕೆ. ಓಹೋ, ಥ್ಯಾಂಕ್ ಯು ಸರ್. ಇದು ನನ್ನ ಕಾರ್ಡ್. ಅಭಿರಾಮಿ, ನಿಮ್ಮ ನಂಬರ್? ನಾನು ಕಾಲ್ ಮಾಡ್ತೀನಿ. ಓಹ್, ಓಕೆ. Dear friends, come and enjoy your delicious treat. ಕನ್ನಡದಲ್ಲೇ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗ್ತಿತ್ತು. ಅಭಿರಾಮಿ, come. ಬನ್ನಿ 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 ಬೇಗ. ಪಿಂಕಿ, ಏನಮ್ಮ ಹಾಗೆ ಓಡ್ತಾ ಇದ್ಯಾ? ಎಲ್ಲಿದ್ಯಾ? ಹೌ ಬ್ಯೂಟಿಫುಲ್ ಅಭಿರಾಮಿ. ಎಲ್ಲಿ ತಗೊಂಡೆ? ಕಲ್ಯಾಣ್ ಸ್ಯಾರೀಸ್. ಎಲ್ಲಿ ಈ ಕಡೆ ತಿರುಗು. ಎಷ್ಟು ತಗೊಂಡ್ರಿ? 15,000. 15,000? ಯಾಕೆ, ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ಮ ಯಜಮಾನ್ರು ಈ ತರ ಕಾಸ್ಟ್ಲಿ ಗಿಫ್ಟ್ ನ ಕೊಡ್ಸಲ್ಲ. ಒಂದೇ ದಿನ 2 ಫಂಕ್ಷನ್ ಇದ್ರೆ ಇದೇ ಸೀರೆ ಹಾಕು ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ. ನೀನ್ ತುಂಬಾ ಲಕ್ಕಿ. ತುಂಬಾ ಚೆನ್ನಾಗಿದೆ. ಈ ಬಾರ್ಡರ್ ಕೂಡ ಚೆನ್ನಾಗಿದೆ.
ಆದ್ರೂ ಅಭಿರಾಮಿ ನೀನ್ ಏನ್ ಸೀರೆ ಉಟ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ. ಸೂಪರ್ ಆಗಿದೆ. ಸೂಪರ್ ಆಗಿ ಇಲ್ದೇ ಇರತ್ತಾ? ಉಟ್ಕೊಂಡಿರೋದು ಯಾರು? ಹಾ ಫ್ರೆಂಡ್ಸ್, ಬನ್ನಿ ಬನ್ನಿ ಊಟ ಮಾಡೋಣ. ವೇಟಿಂಗ್ ಫಾರ್ ಯು. ಊಟಕ್ಕೆ ಬಾ. ಲೇ ಎಣ್ಣೆ ಇಲ್ಲೋ? ಅದನ್ನೆಲ್ಲ ಸ್ವಲ್ಪ ಲೇಟ್ ಆಗಿಟ್ಟಿದ್ದೀನಿ. ಲೇಟ್ ಆಯ್ತು ಕಣೋ, ಹೋಗೋಣ ಬಾ. ಮತ್ತೆ ಇನ್ನೊಂದು ವಿಷಯ, ಎಲ್ಲರೂ ಟೈಟ್ ಆಗಿರ್ತಾರೆ, ಅದಕ್ಕೆ ಡ್ರಾಪ್ ಮಾಡೋದಕ್ಕೆ ರಾಜೇಶ್ ಗಾಡಿಗೆ ಹೇಳಿದ್ದೀನಿ. ವೆರಿ ಗುಡ್. ಹಾಗಿದ್ರೆ 2 ರೌಂಡ್ ಎಕ್ಸ್ಟ್ರಾ ಹಾಕ್ಬೋದು. ಏನಂತೀಯ? ಓನ್ಲಿ 2 ರೌಂಡ್ಸ್. 2 ರೌಂಡ್ಸ್ ಅಷ್ಟೇ. ಹೋಗೋಣ. ಸರಿ ಬಾ. ಅಭಿರಾಮಿ ಉಟ್ಕೊಂಡಿರೋ ಸೀರೆನ ನೋಡಿದ್ರಾ ನೀವು? ತುಂಬಾ ಚೆನ್ನಾಗಿತ್ತಲ್ವಾ? ಹಾ, ಪರವಾಗಿಲ್ಲ. ಪರವಾಗಿಲ್ಲ ಅಂದ್ರೆ ನಿಜವಾಗ್ಲೂ ಚೆನ್ನಾಗಿತ್ತು. 15,000 ಅಂತೆ. ಲಿಯೋನ ನೋಡಿ ಕಲ್ತ್ಕೊಳ್ಳಿ. ಯಜಮಾನ್ರಂದ್ರೆ ಹಾಗಿರ್ಬೇಕು. ಏಯ್, ಅವಳು ಕೂಡ ಜಾಬಿಗೆ ಹೋಗ್ತಿದ್ದಾಳೆ, ನಮ್ ಹಾಗಲ್ಲ. ಓ, ಆತರ ಏನೂ ಇಲ್ಲ. ಆತರ ಮನ್ಸಿದ್ರೇನೆ ಸಾಕು. ಸರಿ, ನಿನಗೂ ಆತರ ತಂದ್ಕೊಟ್ರೆ ಖುಷಿ ಆಗತ್ತೆ ಏನೋ? ಓ, ಇದಕ್ಕೇನ್ ಕಮ್ಮಿ ಇಲ್ಲ. ಹೇಯ್, ಸುಮ್ಮನೆ ಮಾತಾಡ್ತಾ ಕೂತ್ಕೋಬೇಡ. ಪಿಂಕಿ ಮಲ್ಕೊಂಡ್ಲಾ? ಏನಬಿ ಇದೆಲ್ಲ? ಬಾ ಬೇಗ ಇಲ್ಲಿ ಸ್ವಲ್ಪ ನೋಡು. ಹೇಗಿದೆ ಇದು? ಇಷ್ಟು ದಿನ ಅದನ್ನ ನೀನೇ ತಾನೇ ಉಟ್ಕೊಂಡಿರೋದು. ಅದಲ್ಲ ರೀ, ಇವಾಗ ಹೇಳಿ, ನಾನ್ ಚೆನ್ನಾಗಿದ್ದೀನಾ? ಚೆನ್ನಾಗೇ ಇದೆ. ಓಹೋ ಸರಿ. ರೇಟ್ ಎಷ್ಟಿರ್ಬೋದು ಹೇಳಿ? ಒಂದು 6,000 ಇರ್ಬೋದು. ಯೋಚನೆ ಮಾಡಿ ಹೇಳಿ. 2,000, 3,000, 4,000, 6,000ನೇ. ಶೋರ್? ಆಮೇಲೆ ಚೇಂಜ್ ಮಾಡ್ಬಾರ್ದು? ಏಯ್, ಕನ್ಫರ್ಮ್. ಎಷ್ಟು ಅಂತ ಹೇಳ? 3,500. 3,500 ಓನ್ಲಿ? ಓ, ಒಳ್ಳೆ ಲಾಭನೇ ಆಯ್ತಲ್ವಾ? ನಿಜ ಅಲ್ವಾ? ಇದನ್ನ ಬಾರ್ಗೇನ್ ಮಾಡಿ ಕೊಂಡ್ಕೊಂಡೆ. ಬಾರಲ್ಲೂ ಕೂಡ ಬಾರ್ಗೇನ್ ಇದ್ರೆ ಜಮಾಯಿಸ್ಬಿಡ್ಬೋದು. ಎಷ್ಟು ದಿನ ಆಯ್ತು ಗೊತ್ತಾ ನೀವು ನಂಗೆ ಕಾಂಪ್ಲಿಮೆಂಟ್ ಕೊಟ್ಟು. ಐ ಆಮ್ ವೆರಿ ಹ್ಯಾಪಿ. ಇದಕ್ಕೆ ಬದಲಾಗಿ ನಾನ್ ನಿಮ್ಗೇನ್ ಕೊಡ್ಲಿ? ಏನ್ ಕೊಡ್ತೀಯ ಹೇಳು? ಏನು ಬೇಡ್ವಾ? ಬೇಡ್ವಾ? ಅಟ್ ಎ ಟೈಮ್ 1 ಜಾಬ್. ಏನು? ಒಂದ್ ಕೆಲಸ ಮಾಡುವಾಗ ಇನ್ನೊಂದು ಕೆಲಸ ಮಾಡಬಾರ್ದಲ್ವಾ? ಮಾರ್ನಿಂಗ್ ಕೊರಿಯರ್ ಅಲ್ಲಿ ಬಂದಿದೆ. ಏನಿದು? ಗೊತ್ತಿಲ್ಲ. ಏನು ಪಾರ್ಸಲಲ್ಲಿ ಬಾಂಬ್ ಬಂದಿದ್ಯಾ? ನೋಡ್ಕೊಂಡು ಓಪನ್ ಮಾಡು. ಲಿಯೋ ಫ್ರೆಂಡ್ ಕಳ್ಸಿರೋದು, ಅದು ಕೂಡ ಲಿಯೋಗೋಸ್ಕರ. ಯಾರೇ ಕೊಟ್ಟಿರ್ಲಿ, ನನ್ ಮುಂದೆ ಓಪನ್ ಮಾಡು. ನೀನೊಬ್ಳು, ಹೋಗೆ. ಹಾ ಹೇಳು.
ಎಸ್. ಮಾಧವ್ ದಾಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಫೈನ್ ಸರ್. ನಾನೊಂದು ಸಣ್ಣ ಗಿಫ್ಟ್ ಕಳಿಸಿದ್ದೀನಿ. ಸಿಕ್ತು, ಆದರೆ ಇದು ಬೇಡವಾಗಿತ್ತು. ಓಹ್, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಪರ್ಫ್ಯೂಮ್ನ ಇಷ್ಟಪಡೋರು ಕಂಡ್ರೆ ನನಗೆ ತುಂಬ ಇಷ್ಟ. ನೀವು ಯೂಸ್ ಮಾಡ್ತಿರೋ ಪರ್ಫ್ಯೂಮ್ ಸ್ಮೆಲ್ ನನ್ನ ಕಾರಲ್ಲಿ ಇನ್ನೂ ಹಾಗೇ ಇದೆ, ಅವತ್ತು ನೀವು ಹೋದಾಗಿಂದ. ಅಯ್ಯೋ, ಇಷ್ಟ ಆಯ್ತಾ? ಇಷ್ಟ ಆಗುತ್ತೆ. ಬಿಕಾಸ್ ಐ ನೋ ವಾಟ್ ಈಸ್ ಯುವರ್ ಟೇಸ್ಟ್. ಪರಿಚಯ ಆಗಿ ಒಂದಿನದಲ್ಲೇ ತಿಳ್ಕೊಂಡೆ. ಓಕೆ, ಕಾಲ್ ಮಾಡ್ತಾ ಇರಿ. ಅಭಿರಾಮಿ, ನಿಮಗೇನೇ ತೊಂದರೆ ಇದ್ದರೂ, ಇನ್ಮೇಲೆ ಯಾವುದೇ ತೊಂದರೆ ಬಂದರೂ ಕಾಲ್ ಮಾಡಬೇಕು. ಇವತ್ತು ಕುಡ್ದು ಬಂದರಾ? ಓನ್ಲಿ 2 ಪೆಗ್ಸ್. ಆಫೀಸ್ನಲ್ಲಿ ಒಂದು ಪಾರ್ಟಿ ಇಟ್ಟಿದ್ರು. ಸರಿ ಬಿಡಿ, ದಿನಕ್ಕೊಂದು ಎಕ್ಸ್ಕ್ಯೂಸ್. ಇಷ್ಟಕ್ಕೆ ಗುಂಡ್ಗಿಂಡೆಲ್ಲ ಆರಿಸ್ಬೇಡ. ಈಗ ನಮ್ಮ ಪ್ರಾಬ್ಲಮ್ ಅದಲ್ಲ. ನೆಕ್ಸ್ಟ್ ಮಂತ್ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿಸ್ಕೋಬೇಕು. ನಾನು ಹೇಳಿದ್ನಲ್ಲ ಲಿಯೋ, ಆ ಅಡ್ವಾನ್ಸ್ ವಾಪಸ್ ತಗೊಳ್ಳಿ ಅಂತ. ನಾವು ಅವ್ರು ಕೊಟ್ಟಿರೋ ಅಡ್ವಾನ್ಸ್ನಲ್ಲಿ ಅವ್ರ ಮಗಳು ಮದುವೆ ಮಾಡಿಬಿಟ್ಟಿದ್ದಾರೆ. ಓ, ಹಾಗಿದ್ರೆ ಇವಾಗ ಏನು ಮಾಡೋದು? ಅದೇ ನನಗೂ ಕನ್ಫ್ಯೂಷನ್ ಆಗ್ತಿದೆ. ಮೊದಲು ಕ್ಯಾಶ್ ರೆಡಿ ಮಾಡ್ಕೋಬೇಕು. ಹೇಗೆ? ಒಂದು ಬ್ಯಾಂಕ್ಗೆ ಕನ್ನ ಹಾಕೋಣ. ಸೀರಿಯಸ್ ಆಗಿ ಮಾತಾಡ್ರಿ. ಮತ್ತೆ ಇನ್ನೇನು ಮಾಡು ಅಂತ ಹೇಳ್ತೀಯ ನನ್ನ? ಬಾ, ಆ ವಿಷಯ ಬಿಟ್ಟಾಕೋ. ಇನ್ನೂ ಆಗಿಲ್ವಾ? ಎಷ್ಟು ಸಮಯ ಆದರೂ ಇದು ಮುಗಿತಾನೇ ಇಲ್ವೇ? ಇದ್ಯಾವ ಪರ್ಫ್ಯೂಮು? ಹೇಗಿದೆ? ಚೆನ್ನಾಗಿದೆಯಾ? ಅಮೇಝಿಂಗ್, ಸಮಥಿಂಗ್ ಸ್ಪೆಷಲ್. ಇಲ್ಲಿ ಕೊಡು. ಇದು ಕೂಡ ನಿನ್ನ ಶೇಪ್ನಲ್ಲೇ ಇದೆ. ಕಾಸ್ಟ್ಲಿ. ಇದೇ ನಿನ್ನ ಸಮಸ್ಯೆ. ಇದನ್ನು ನಾನು ಕೊಂಡ್ಕೊಳ್ಳಿಲ್ಲ, ಗಿಫ್ಟಾಗಿ ಬಂದಿದ್ದು. ಯಾರು ಕೊಟ್ಟಿದ್ದು? ನಿಮಗೆ ಗೊತ್ತಲ್ಲ, ನೀತು ಅವ್ರ ಅಣ್ಣ ಗಲ್ಫಿಂದ ಬರ್ಬೇಕಾರೆ ತಗೊಂಡ್ಬಂದಿದ್ದು. ಸುಳ್ಳು. ಇಲ್ಲ ರೀ, ನಿಜವಾಗ್ಲೂ. ಏಯ್, ನನಗೆ ಗೊತ್ತು ನೀನು ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೇಳ್ತಿದ್ಯಾ ಅಂತ. ನೀನು ನನ್ನ ಮುಖ ನೋಡು. ನೀನಿದ್ನ ದುಡ್ಡು ಕೊಟ್ಟು ತಂದಿದ್ಯಾ ತಾನೆ? ಅದ್ರ ಬೆಲೆ ಎಷ್ಟು? 2000ನಾ? 2000 ಅಷ್ಟೇ ರೀ. ಈ ಸ್ಮೆಲ್ ಹೇಗಿದೆ? ಚೆನ್ನಾಗಿದೆಯಾ? 5 ವರ್ಷದಿಂದ ಫೀಲ್ ಮಾಡ್ತಾನೆ ಇದ್ದೀನಿ ತಾನೆ, ಮತ್ತೇನು ಹೊಸ್ದಾಗಿ ಕೇಳ್ತೀಯಾ? ಇದನ್ನೆಲ್ಲ ತೆಗೆದ್ಬಿಡಿ, ನಾವು ನಿದ್ದೆ ಮಾಡೋಣ. ನಂಗೆ ನಿದ್ದೆ ಬರ್ತಿದೆ. ನೀನು ಮಲ್ಕೋ. ಮತ್ತೆ ನೀವು? ಐ ವಾಂಟ್ ಟು ಫಿನಿಶ್ ಆಲ್ ದಿಸ್ ಥಿಂಗ್ಸ್. ಆಮೇಲೆ ನಿದ್ರೆ ಮಾಡ್ತೀನಿ. ಸರಿ, ನಾನು ನಿದ್ದೆ ಮಾಡ್ತೀನಿ. ಮತ್ತೆ ಅಲಾರಾಮ್ ಮಾತ್ರ ಇಡಬೇಡಿ, ಓಕೆ? ಗುಡ್ ನೈಟ್. ಮೇಡಮ್, ಫೋನ್. ಹಲೋ.
ಗುಡ್ ಈವ್ನಿಂಗ್. ಸರ್. ಏನು ವಿಷಯ? ವಾಯ್ಸ್ ಒಂಥರ ಇದೆಯಲ್ಲ? ಅದು ನಾನು ಪಾರ್ಲರ್ನಲ್ಲಿದ್ದೀನಿ. ಸುಂದರವಾಗಿರೋ ನೀವು ಇನ್ನೂ ಸುಂದರ ಆಗೋದಕ್ಕ? ಗಂಡು ಮಕ್ಕಳ ಹಾರ್ಟ್ ಬೀಟ್ಸ್ ಜಾಸ್ತಿ ಆಗುತ್ತೆ. ಏನು ವಿಷಯ ಸರ್? ಕಾಲ್ ಮಾಡಿದ್ದು ಡಿಸ್ಟರ್ಬ್ ಆಯ್ತಾ? ಹಾಗೇನಿಲ್ಲ. ಆಗಿರುತ್ತೆ. ಅಯ್ಯೋ ಹಾಗೇನಿಲ್ಲ ಸರ್. ನಾನು ಮುಖದ ತುಂಬ. ಓಹ್ ಸಾರಿ. ಓಕೆ, ಕಾಲ್ ಮೀ ಬ್ಯಾಕ್ ವೆನ್ ಯು ಆರ್ ಫ್ರೀ. ಓಕೆ ಓಕೆ ಸರ್, ನಾನು ಕಾಲ್ ಮಾಡ್ತೀನಿ. ಬಾಯ್. ಮಮ್ಮಿ ಫೋನ್. ಯಾರು ಮಮ್ಮಿ? ಅಪ್ಪನಾ? ಅಲ್ಲ, ನೀನ್ ಯಾಕೆ ಇದೆಲ್ಲ ಕೇಳ್ತಿದೀಯಾ? ಹಲೋ. ಅಭಿರಾಮಿ ಕಾಲ್ ಮಾಡಲಿಲ್ಲ? ಓಹ್ ಸಾರಿ ಸರ್. ಮನೆಗೆ ಬಂದಮೇಲೆ ನಾನು ಕೆಲಸ ಮಾಡ್ತಿದ್ದೆ. ಓಕೆ ಓಕೆ. ಏನು ಅಂತ ಹೇಳಿ ಸರ್? ನಿಮ್ಮ ಸ್ವೀಟ್ ವಾಯ್ಸ್ ಇನ್ನೂ ಕೇಳಬೇಕು ಅನಿಸ್ತಿತ್ತು. ಓಹ್, ನಾನು ಈ ವರ್ಕಿಂಗ್ ವುಮೆನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಫುಲ್ ಡೇ ಆಫೀಸ್, ಅದಾದ್ಮೇಲೆ ಹಸ್ಬೆಂಡ್, ಮತ್ತೊಂದು ಮಗು, ಬೋರಿಂಗ್ ಲೈಫ್. ಅದೆಲ್ಲ ಪಾರ್ಟ್ ಆಫ್ ದ ಲೈಫ್. ತುಂಬಾ ಜನಕ್ಕೆ ಹಾಗೆ. ಎಸ್ ಎಸ್. ಆದರೆ ಅಭಿರಾಮಿ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ಇಷ್ಟೊಂದು ಅಂದ ಅವಶ್ಯಕತೆನಾ? ಜೋಕಲ್ಲ, ಸೀರಿಯಸ್. ಅಭಿರಾಮಿ ಯಾಕೆ ಮೀಡಿಯಾ ಟ್ರೈ ಮಾಡಿಲ್ಲ? ಸರ್ ಏನ್ ಹೇಳ್ತಾ ಇದ್ದೀರಾ? ಎಸ್, ಸಿನಿಮಾ, ಸೀರಿಯಲ್ಸ್, ಮಾಡೆಲಿಂಗ್. ನಾನೊಂದು ನಿಜ ಹೇಳ, ಯು ಆರ್ ಸೋ ಸ್ವೀಟ್ ಲೈಕ್ ಎ ಮಾಡೆಲ್ ಗರ್ಲ್. ಓ ಥ್ಯಾಂಕ್ ಯು. ಟ್ರೈ ಮಾಡ್ಬೋದಲ್ಲ ಆ ಫೀಲ್ಡ್ನು? ಅಯ್ಯೋ, ನಾನಂತೂ ಯೋಚನೆನೇ ಮಾಡಿಲ್ಲ. ಇಷ್ಟನಾ ನಿಮಗೆ? ಇಷ್ಟ ಆಗತ್ತೆ, ಆದರೆ ಹಸ್ಬೆಂಡಿಗೆ ಇಷ್ಟನೋ ಇಲ್ವೋ ಗೊತ್ತಿಲ್ಲ. ಹಾಗಂತ ನಿಮ್ಮ ಇಷ್ಟನೆಲ್ಲ ಬೇಡ ಅಂತ ಬಿಟ್ಬಿಡ್ತೀರಾ? ಇಟ್ಸ್ ಟು ಬ್ಯಾಡ್. ಮದುವೆ ಆದಮೇಲೆ ಸ್ವಂತ ಡ್ರೀಮ್ಸು, ಆಂಬಿಷನ್ಸ್ನೆಲ್ಲಾನು ದೂರ ತಳ್ಳಿಬಿಡೋದು ಫೂಲಿಶ್ ಥಿಂಕಿಂಗ್ ಅಲ್ವಾ? ಅದು ಈ ಕಾಲದಲ್ಲಿ. ಮೇ ಬಿ. ಮತ್ತೆ ಸರ್ ಮ್ಯಾರಿಡೇನಾ? ಆಗಿದ್ದಿದ್ರೆ ನನ್ನ ಪ್ರೀತಿಯಲ್ಲಿ ನಾನು ಸೋತಿರ್ತಿದ್ನಲ್ವಾ? ಯಾರ ಮೇಲ್ ಪ್ರೀತಿ? ಎಲ್ಲಾರ ಮೇಲೂ, ಸುಂದರವಾಗಿರೋ ಎಲ್ಲಾರ ಮೇಲೂ. ಯಾಕೆ ನಕ್ಕಿದ್ದು? ಸರ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಇಷ್ಟ ಇರೋರ ಹತ್ರ ಮಾತ್ರ. ಓ ಥ್ಯಾಂಕ್ ಯು. ಹೇಳಿಲ್ವಾ ಯು ಆರ್ ಸೋ ಸ್ವೀಟ್ ಅಂತ? ಮಾತಾಡೋದ್ರಲ್ಲೂ, ನೋಡೋದ್ರಲ್ಲೂ, ಎಲ್ಲದರಲ್ಲೂ. ಅಭಿರಾಮಿಗೆ ನಾನೊಂದು ಆಫರ್ ಕೊಡ್ತೀನಿ, ಇಫ್ ಯು ಡೋಂಟ್ ಮೈಂಡ್. ನನ್ನ ಜ್ಯುವೆಲರಿ ಮಾಡೆಲ್ ಆಗಬೇಕು ಅಂತ ಬಯಸ್ತೀನಿ. ಅಭಿರಾಮಿ. ಅಯ್ಯೋ ಸರ್ ಪ್ಲೀಸ್, ಇದೆಲ್ಲ ಯಾಕೆ? ಸೀರಿಯಸ್. ನಿಮ್ಮನ್ನ ಮೊದಲನೇ ಸಲ ನೋಡಿದಾಗಲೇ ಅನ್ಕೊಂಡಿದ್ದ ಕಾನ್ಸೆಪ್ಟ್. ಕೈಯಲ್ಲೂ, ಕತ್ತಲ್ಲೂ, ಕಿವಿಯಲ್ಲೂ ಒಂದು ಸಣ್ಣ ಆಭರಣನೂ ಇಲ್ಲದೆ ಇರೋ ಅಭಿರಾಮಿ. ಬಿಕಾಸ್ ಇವರ ಟ್ರಾಫಿಕ್ ಸ್ಟಾಪರ್. ಏನು ಉತ್ತರ ಹೇಳಲೇ ಇಲ್ಲ? ಉತ್ತರ ಅಂದ್ರೆ ನಾನು ಬಲವಂತ ಮಾಡ್ತಾ ಇಲ್ಲ. ಥಿಂಕ್ ಅಬೌಟ್ ಇಟ್. ಓಕೆ, ಗುಡ್ ನೈಟ್.
ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ನಾನು ತುಂಬಾ ಚೆನ್ನಾಗಿದ್ದೀನಲ್ವಾ? ತುಂಬಾ ಚೆನ್ನಾಗೇನೂ ಇಲ್ಲ. ಹೋಗ್ರಿ, ಏನೂ ಹೇಳಲ್ಲ. ನೀನ್ ಏನ್ ಕೇಳ್ದೆ? ತುಂಬಾ ಚೆನ್ನಾಗಿದ್ದೀನ ಅಂತ ತಾನೇ ಕೇಳಿದ್ದು. ತುಂಬಾ ಚೆನ್ನಾಗಿದೆ ಅನ್ನೋದಕ್ಕೆ ಭಯಂಕರವಾಗಿದೆ ಅಂತಾನೂ ಆಗತ್ತೆ. ನೀನ್ ಚೆನ್ನಾಗಿದೀಯ ಅಂತ ತಾನೇ ಹೇಳಿದ್ದು. ಹಾ ಹೌದು, ಅಷ್ಟೇ. ತುಂಬಾ ಭಯಂಕರ ಏನೂ ಇಲ್ಲ, ನಾನೇ ಬಿದ್ದಿದ್ದೀನಲ್ಲ. ನಾನು ಮಾಡೆಲ್ ತರ ಕಾಣಿಸ್ತಿದ್ದೀನಾ? ಹಾ, ಏನಂದೆ? ಈ ಪೈಲ್ಸ್ ಟ್ಯಾಬ್ಲೆಟ್ಸ್ ಆಡ್ನಲ್ಲಿ ಬರ್ತಾರಲ್ಲ, ಆ ಥರನಾ? ಆ ಥರನೇ ಇದೆಯಾ? ಓ ತಮಾಷೆ ಮಾಡ್ಬೇಡಿ, ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಏನಾದ್ರೂ ಮಾಡ್ಲಿಂಗ್ ಮಾಡ್ಬೇಕು ಅಂತ ಆಸೆ ಇದೆಯಾ? ಆ ಥರ ಏನಿಲ್ಲ. ಒಂದ್ ವೇಳೆ ನನಗೆ ಮಾಡ್ಲಿಂಗ್ ಆಫರ್ ಬಂದ್ರೆ ನಿಮ್ ಒಪಿನಿಯನ್ ಏನು? ನಿಮ್ಗಿಷ್ಟನೇನಾ? ನಿನ್ಗಿಷ್ಟನಾ? ನಂಗೆ ಇಷ್ಟ ಇಲ್ಲ ಅಂತ ಹೇಳಕ್ಕಾಗಲ್ಲ, ಆದ್ರೆ ಸ್ವಲ್ಪ ಎಕ್ಸೈಟಿಂಗ್ ಅಂತೂ ಇದೆ. ಏನಾಯ್ತು? ಯಾವ್ದಾದ್ರು ಆಫರ್ ಬಂದಿದ್ಯಾ? ಇನ್ನೂ ಬಂದಿಲ್ಲ. ಬಂದ್ರೆ? ಇದುವರೆಗೂ ಬಂದಿಲ್ಲ ಅಲ್ವಾ? ಬಂದ್ಮೇಲೆ ಬೇಕಿದ್ರೆ ನೋಡ್ಕೊಳ್ಳೋಣ. ನಾನು ಬೆಳಿಗ್ಗೆ ಮಂಗ್ಳೂರ್ಗೆ ಹೋಗ್ಬೇಕು. ಬಾಯ್ ಕಂದಮ್ಮ, see you. ಸರ್, ಫೋನ್. ಹಾಯ್, ಗುಡ್ ಮಾರ್ನಿಂಗ್ ಅಭಿರಾಮಿ. ಇಷ್ಟು ಬೆಳಗ್ಗೆ? ಅದು ಏನಂದ್ರೆ ಸರ್, ನೀವ್ ಹೇಳ್ತಾ ಇದ್ರಲ್ಲ ಆ ಮಾಡ್ಲಿಂಗ್ ವಿಷಯ. ಎಸ್ ಎಸ್. ಆರ್ ಯು ಓಕೆ? ಒಂದ್ಸಲ ಟ್ರೈ ಮಾಡೋಣ ಅನ್ಕೊಂಡೆ. ವೆರಿ ವೆರಿ ಗುಡ್ ಥಿಂಕಿಂಗ್. ಅಭಿರಾಮಿ ಪ್ರಾಕ್ಟಿಕಲ್ ಆಗಬೇಕು. ಹಾಗೆಲ್ಲ ಏನೂ ಇಲ್ಲ ಸರ್, ಅದು ನೀವ್ ಹೇಳಿದ್ರಲ್ಲ. ನಾನು ಹೇಳೋದಕ್ಕಲ್ಲ, ನಿಮ್ಮ ಮನಸ್ಸು ಹೇಳಬೇಕು. ಎನಿವೇ, ಐ ವಾಂಟ್ ಟು ಸೀ ಯು. ಸಿಗ್ತೀನಿ ಸರ್. ಎಲ್ಲಿ ಅಂತ ಹೇಳಿದ್ರೆ? ಇವತ್ತು ಆಫೀಸ್ಗೆ ಹೋಗಲ್ವಾ? ಲೀವ್ ಹಾಕ್ಬಿಡ್ತೀನಿ ಸರ್. ಹಾಗಿದ್ರೆ ಒಂದು ಕೆಲಸ ಮಾಡಿ, ಒಬ್ಬ ಲೇಡಿ ನಿಮಗೆ ಕಾಲ್ ಮಾಡ್ತಾರೆ, ಮಾರ್ಗರೇಟ್, ನನ್ನ ಸ್ಟಾಫು. ಓಕೆ? ಓಕೆ ಸರ್. ಬನ್ನಿ ಮ್ಯಾಮ್. ಬನ್ನಿ ಸರ್. ಹಾರ್ಟಿ ವೆಲ್ಕಮ್ ಟು ಯು ಅಭಿರಾಮಿ. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ. ನಿಮಗೆ ಕುಡಿಯೋದಕ್ಕೆ ಏನು ಬೇಡ ಸರ್. ಮ್ಯಾಗಿ? ಮ್ಯಾಗಿನ ಪರಿಚಯ ಮಾಡ್ಕೊಂಡ್ರಲ್ವಾ? ಶಿ ಈಸ್ ಅ ಗುಡ್ ಫೋಟೋಗ್ರಾಫರ್. ಹೇಳಿದ್ರು ಸರ್.
ನೀವು ಒಬ್ಬರೇ ಬಂದಿದ್ದೀರಾ? ಹಸ್ಬೆಂಡ್ ಮ್ಯಾಂಗ್ಳೂರಿಗೆ ಹೋಗಿದ್ದಾರೆ. ಅವರಿಗೆ ಈ ವಿಷಯ ಗೊತ್ತಾ? ವಿತ್ ಇಸ್ ಪರ್ಮಿಷನ್? ನಾನಿಲ್ಲಿಗೆ ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ. ಆದರೆ ಅವರೇನು ಇದಕ್ಕೆ ಅಗೇನ್ಸ್ಟ್ ಅಲ್ಲ. ಅಭಿರಾಮಿ ಫೆಮಿನಿಸ್ಟಾ? ಅಂದರೆ ಏನು ಸರ್? ಅಲ್ಲ, ಸ್ತ್ರೀವಾದಿ ಏನೋ ಅಂತ. ಹಾಗಿಲ್ಲ ಸರ್. ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ನಿಮಗೆ ಮ್ಯೂಸಿಕ್ ಇಷ್ಟನಾ? ಹಾಂ ಸರ್, ಇಷ್ಟ ಇದೆ. ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ಗೊತ್ತು. ಓಹ್, ವೆರಿ ಗುಡ್. ಈಗ ಪ್ಲೇ ಆಗ್ತಿರೋ ಹಾಡು ಮೆಹದಿ ಹಾ ಅಲ್ವಾ? ಓಹ್, ಪ್ರೋಗ್ರಾಮ್ಸ್? ಪ್ರೋಗ್ರಾಮ್ ಯಾವುದೂ ಇಲ್ಲ ಸರ್. ಮ್ಯಾರೇಜ್ ಆದಮೇಲೆ ಸಫರಿಂಗ್ ಅಲ್ವಾ? ಕ್ಲಾಸಿಕಲ್ ಡ್ಯಾನ್ಸ್, ಹಿಂದೂಸ್ತಾನಿ ಮ್ಯೂಸಿಕ್, ಪರ್ಫ್ಯೂಮ್ಸ್, ನಮ್ಮಿಬ್ರದ್ದು ಒಂದೇ ಟೇಸ್ಟ್ ಅಂತ ಕಾಣಿಸುತ್ತೆ. ಕನಸುಗಳನ್ನು ಕಾಣ್ತೀರಾ? ಎಷ್ಟೊಂದು ಕನಸು. ಯಾವುದ್ರ ಬಗ್ಗೆ? ಎಷ್ಟೊಂದು ಸಲ ನಾನು ರಾಜ್ಕುಮಾರಿ ಥರ ಆಗ್ಬಿಡ್ತೀನಿ. ಹೇಳಬೇಕು ಅಂದರೆ ಫ್ಲೈಟ್ ಕೂಡ ಓಡಿಸಿದ್ದೀನಿ. ಒಂದ್ಸಲ ನಾನಂತೂ ಸಮುದ್ರ ಮೇಲೆ ನಡೆದಾಡ್ತಾ ಇದ್ದೆ. ಎಲ್ಲದರಲ್ಲೂ ಒಂದು ಸೈಕೆಡೆಲಿಕ್ ಎಫೆಕ್ಟ್ ಇದೆ. ಐ ಲೈಕ್ ಇಟ್. ಮತ್ತೆ ಅಭಿರಾಮಿಗೆ ಯಾವ ವೇಷ ಇಷ್ಟ? ಐ ಮೀನ್ ಕ್ಲೋತ್ಸ್. ಯೂಶುವಲಿ ಸ್ಯಾರಿ, ಚೂಡಿದಾರ್. ಮಾಡರ್ನ್ ಔಟ್ಫಿಟ್ಸ್? ಅದು ಅಂದರೆ ಜೀನ್ಸ್, ಟೀ ಶರ್ಟ್, 3/4 ಶಾರ್ಟ್ಸ್, ಎವ್ರಿಥಿಂಗ್. ಮತ್ತೆ ಅದರಲ್ಲಿ ತುಂಬ ಮ್ಯಾಚ್ ಆಗೋದು ಶಾರ್ಟ್ ಡ್ರೆಸ್ ಆಗಿರುತ್ತೆ. ಬಿಕಾಸ್ ಯು ಹ್ಯಾವ್ ಎ ಬ್ಯೂಟಿಫುಲ್ ಸ್ಟ್ರಕ್ಚರ್. ಅಯ್ಯೋ, ದೇವರು ಕೊಟ್ಟಿರೋ ಸೌಂದರ್ಯವನ್ನು ಆಸ್ವಾದಿಸಬೇಕು ಅನ್ನೋದು, ದಟ್ಸ್ ಮೈ ಫಿಲಾಸಫಿ. ವಾಟ್ ಅಬೌಟ್ ಯುವರ್ಸ್? ಓಕೆ, ನಿಮಗೆ ಬೇಕಿರೋಂಥ ಕಾಸ್ಟ್ಯೂಮ್ಸ್ ರೆಡಿಯಾಗಿದೆ. ಟ್ರೈ ಇಟ್. ಮ್ಯಾಗಿ ಹೆಲ್ಪ್ ಮಾಡ್ತಾರೆ. ಟ್ರೈ ಇಟ್. ಅಭಿರಾಮಿ, ಏನ್ ಯೋಚನೆ ಮಾಡ್ತಿದ್ಯಾ? ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತನಾ? ಒಂದು ಗಂಡು ಹೆಣ್ಣು ಹತ್ರ ಆದಾಗ ಒಂದು ರಿಲೇಶನ್ಶಿಪ್ ಏರ್ಪಡತ್ತೆ. ಅಲ್ಲೂ ಕೂಡ ಒಬ್ಬ ಗಂಡ್ಸಿರ್ತಾನೆ. ನೀನು ಖಂಡಿತವಾಗ್ಲೂ ನಂಬ್ತೀಯಾ ಅಭಿರಾಮಿ ನಿನ್ ಗಂಡ ಇನ್ನೊಂದು ಹುಡುಗಿ ಜೊತೆ ಬೆಡ್ ಶೇರ್ ಮಾಡ್ಕೊಂಡಿಲ್ಲ ಅಂತ? ಎಲ್ಲ ಒಂದ್ ನಂಬಿಕೆ ಅಷ್ಟೇ. ಮಾರಲ್ ಏನಂದ್ರೆ, ಈ ಸೋಷಿಯಲ್ ಕಾನ್ಸೆಪ್ಟ್ಗೆ ನಾವೆಲ್ಲ ಕೈದಿಗಳು. ಪ್ರಪಂಚದಲ್ಲಿ ಈ ನ್ಯೂಕ್ಲಿಯರ್ ಬಾಂಬ್ಗಿಂತ ದೊಡ್ಡದು ಒಂದ್ ಹೆಣ್ಣಿನ ವರ್ಜಿನಿಟಿ ಅನ್ನೋದು ಉದ್ದೇಶ.
ಒಂದ್ ಗಂಡಸಿನ ಅವಕಾಶ ಹೆಣ್ಮಕ್ಳಿಗೆ ಹಾಗೆ ಹೇಳಿ ಬೆಳೆಸ್ತಾ ಇದ್ದಾರೆ. ವರ್ಜಿನಿಟಿ. ವಾಟ್ ಎ ಫೂಲಿಶ್ ವರ್ಡ್. ನಂಗೆ ಯಾಕೋ ಒಂಥರ ಅನ್ನಿಸ್ತಾ ಇದೆ. ಹೇಯ್, ಕೂಲ್ ಡೌನ್. ನಾನು ಇನ್ಮೇಲೆ ಲಿಯೋ ಜೊತೆಲಿ ಹೇಗ್ ಬಾಳೋದು? ಇವತ್ತಿನವರೆಗೂ ನಾನು ಲಿಯೋ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಆದ್ರೆ ಈ ವಿಷಯ, ಹಾಗಾದ್ರೆ ಯು ಕ್ಯಾನ್ ರಿವೀಲ್ ಇಟ್. ಆಗ ನೋಡು ನಿನ್ ಹಸ್ಬೆಂಡ್ ರಿಯಲ್ ಫೇಸ್. ಅವರು ನಿಜವಾದ ಗಂಡ ಆಗಿರಲ್ಲ, ಒಬ್ಬ ಗಂಡ್ಸಾಗಿರ್ತಾನಷ್ಟೇ. ಗೋ ಅಂಡ್ ಡೂ ದಟ್ ನಾನ್ಸೆನ್ಸ್. ಇಳಿಯೋದಿಲ್ವಾ? ಇದು ನಿನ್ ಮಗಳ ಕೊಡು. ಟೇಕ್ ಇಟ್, ಟೇಕ್ ಇಟ್. ಥ್ಯಾಂಕ್ ಯು ಮ್ಯಾಮ್. ಹಾಯ್ ಮಮ್ಮಿ. ಮಮ್ಮಿ. ಹಾ, ಚಾಕ್ಲೇಟ್ಸ್. ಬೇಡ ಕಂದ, ಅದನ್ನ ತಿನ್ಬೇಡ, ಅದು ಕೆಟ್ಟದ್ದು. ಮಮ್ಮಿ, ನನ್ನ ಹತ್ರ ಆ ಥರ ಸುಳ್ಳು ಹೇಳ್ಬೇಡ.
ನೀನ್ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ನಾನ್ ಯಾವಾಗ್ಲೂ ನಿನ್ ಜೊತೆಲೇ ಇರ್ತಾ ಇದ್ದೆ, ನೀನ್ ದೊಡ್ಡವಳಾದಾಗಿಂದ. ಹಲೋ. ಹೌದು, ಯಾಕೆ ಕಾಲ್ ಮಾಡಲಿಲ್ಲ? ನಾನು ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಅಂತ. ಅದು ನಾನು ನೋಡ್ಕೊಳ್ಳಿಲ್ಲ. ಏನಾಯ್ತು? ತಡೆಯೋದಕ್ಕಾಗದೇ ಇರೋಷ್ಟು ತಲೆನೋವು. ಟ್ಯಾಬ್ಲೆಟ್ ತಗೊಂಡ್ಯಾ? ಬೇಡ, ಸರಿ ಹೋಗುತ್ತೆ. ಹೌದು, ಏನಾದರೂ ತಿಂದ್ರಾ? ಬ್ರೆಡ್ ಇದೆ. ಹಸ್ವಾಗ್ತಿಲ್ಲ, ಮೊದಲು ಸ್ನಾನ ಮಾಡ್ತೀನಿ. ನಮ್ಮ ಮಗು ಯಾವಾಗಲೂ ಕೇಳ್ತಾ ಇತ್ತು ನನಗೆ ಈ ಬ್ರಾಂಡ್ ಚಾಕ್ಲೇಟ್ ಬೇಕು ಅಂತ. ತಲೆನೋವು ಹೇಗಿದೆ? ಹಾ, ಪರವಾಗಿಲ್ಲ. ನಿನಗೆ ತಲೆನೋವಿಲ್ಲ, ಬೇರೆ ಏನೋ ಸಮಸ್ಯೆ ಇದೆ. ಹೇ, ಆ ಥರದ್ದೆಲ್ಲ ಏನೂ ಇಲ್ಲ. ಯಾಕೆ ಹಾಗನ್ಕೊಂಡ್ರಿ? ಏನೋ ಗೊತ್ತಿಲ್ಲ. ನಾವು ಲವ್ ಮಾಡಬಾರ್ದಿತ್ತು ಅನ್ಸುತ್ತೆ, ಮದುವೆನೇ ಆಗಬಾರ್ದಿತ್ತು ಅನ್ಸುತ್ತೆ. ಹೌದಲ್ವಾ? ನನ್ನೊಳಗೆ ಏನೋ ಕಾಡ್ತಾ ಇದೆ. ನಿನ್ನ ಆಸೆನ, ನಿನ್ನ ಸಂತೋಷಗಳನ್ನ ನಾನು ನೆರವೇರಿಸೋದಕ್ಕಾಗ್ಲಿಲ್ವೇನೋ ಅನ್ಸುತ್ತೆ. ಯಾಕೆ ಹಾಗೆ ಯೋಚನೆ ಮಾಡ್ತಿದ್ದೀರಾ? ನಾವೊಂದು ಕೆಲಸ ಮಾಡಿದ್ರೆ ಹೇಗಿರುತ್ತೆ? ಈ ವೆಕೇಷನ್ನಲ್ಲಿ ನಾವು ಒಂದು ಟೂರ್ಗೆ ಹೋಗೋಣ. ಈ ಬೋರಿಂಗ್ ರೂಟಿನಿಂದ ಒಂದು ಟೆಂಪ್ರವರಿ ಎಸ್ಕೇಪ್. ಊಟಿ, ಮೈಸೂರು, ಗೋವಾ, ಕೇರಳ, ಚಾಯ್ಸ್ ಈಸ್ ಯುವರ್ಸ್. ಏನಂತೀಯ? ಬೇಡ ಲಿಯೋ, ಒಂದು ಸ್ವಲ್ಪ ದಿನ ಬಿಟ್ಬಿಡು. ಅಭಿ, ಏನಾಯ್ತು? ಯಾವಾಗಲೂ ನೀನೇ ಹೋಗಬೇಕು ಅಂತಿದ್ದೆ. ಹೇಳ್ತಿದ್ದೆ, ಆದರೆ ಇವಾಗ ಬೇಡ ಅನ್ನಿಸ್ತಿದೆ. ನಿನ್ನಿಷ್ಟ. ಏನೇ ಯೋಚಿಸ್ತಿದ್ಯಾ? ನಿಮಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ? ನಾನು ನಿಮ್ಮಿಂದ ಯಾವುದನ್ನು ಮುಚ್ಚಿಡಲ್ಲ ಅನ್ನೋ ನಂಬಿಕೆ ನಿಮ್ಗಿದೆಯಾ? ನೀನೇನಾದರೂ ಮುಚ್ಚಿಡ್ತೀಯಾ? ಅದು ನಿನ್ನ ಕೈಲಾಗಲ್ಲ. ಮುಚ್ಚಿಟ್ಟಿದ್ದೀನಿ. ನಾನು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ದೀನಿ. ಆ ಸೀರೆ ಬೆಲೆ 3500 ರೂಪಾಯಿ ಅಲ್ಲ ರೀ, ಅದು. ಏ ಮೆಂಟಲ್, ನನ್ನ ಬಗ್ಗೆ ಏನು ಅನ್ಕೊಂಡಿದ್ಯಾ? ನನಗೆ ಆ ವಿಷಯ ಗೊತ್ತಿಲ್ಲ ಅನ್ಕೊಂಡ್ಯಾ? ಆ ಸ್ಯಾರಿ ಮಿನಿಮಮ್ 6000ದಿಂದ 7000 ಇರುತ್ತೆ. ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಅವತ್ತೇ ನನಗೆ ಗೊತ್ತಾಯ್ತು. ನನ್ನ ಬೈಗುಳದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಸುಳ್ಳು. ಇಷ್ಟು ದಿನ ನಾನು ನಿಮ್ಮಿಂದ ಯಾವುದನ್ನು ಮುಚ್ಚಿಟ್ಟಿರ್ಲಿಲ್ಲ. ಹಾಗಾದ್ರೆ ಯು ಕ್ಯಾನ್ ರಿವೀಲ್ ಇಟ್. ಆಗ ನೋಡು ನಿನ್ ಹಸ್ಬೆಂಡ್ ರಿಯಲ್ ಫೇಸ್. ಅವರು ನಿಜವಾದ ಗಂಡ ಆಗಿರಲ್ಲ. ಕೂಲ್ ಡೌನ್ ಅಭಿ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ನೀನು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು.
ನನಗೆ ನೀನು ಮತ್ತೆ ನನ್ನ ಮಗಳೇ ಪ್ರಪಂಚ. ಬಿ ಹ್ಯಾಪಿ. ಅಭಿ, ಇದು ಕಂಪ್ಲೀಟ್ ಆಗಿದೆ, ವೆರಿಫೈ ಮಾಡು. ನಾನಿದನ್ನ ನಾಳೆ ನೋಡ್ತೀನಿ. ನಾನಿವತ್ತು ಬೇಗ ಹೋಗ್ತಾ ಇದ್ದೀನಿ. ಯಜಮಾನ್ರ ಜೊತೆ ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ಅಭಿರಾಮಿ, ಹೌ ಆರ್ ಯು? ಫೈನ್. ವಾಟ್ ಹ್ಯಾಪಂಡ್? ಎನರ್ಜಿ ತುಂಬ ಲೋ ಆಗಿದೆ. ಇಲ್ವಲ್ಲ, ಹಾಗೇನಿಲ್ಲ. ಮತ್ತೆ? ಸಾರಿ ಸರ್, ಇನ್ಯಾವತ್ತೂ ನನಗೆ ಕಾಲ್ ಮಾಡಬೇಡಿ. ಅಭಿರಾಮಿ, ಅಭಿರಾಮಿ, ಕಮಾನ್ ಅಭಿರಾಮಿ, ಬಾ ಕಾರಲ್ಲಿ ಹೋಗೋಣ. ಸಾರಿ, ನನ್ನನ್ನು ಬಿಟ್ಬಿಡಿ. ನಾನು ಇನ್ಯಾವತ್ತೂ ಬರಲ್ಲ. ಏನಾಯ್ತು ನಿನ್ಗೆ? ಗೊತ್ತಿಲ್ಲ. ಸರಿ, ಹೋಗ್ಲಿ, ಕಾರ್ ಹತ್ತು. ಇಲ್ಲ, ನಂಗೆ ಬರ್ಬೇಕಂತಿಲ್ಲ. ಅಭಿ ಪ್ಲೀಸ್, ನೀನಿನ್ನು ಎಲ್ಲೂ ಬರ್ಬೇಕಾಗಿಲ್ಲ. ಕಾರಲ್ಲಿ ನಾನೊಬ್ಳೇ ಇದ್ದೀನಿ, ನನ್ ಜೊತೆ ಬಾ. ನನ್ನನ್ನು ನೋಡಿ ಯಾಕೆ ಭಯ ಪಡ್ತಿದ್ಯಾ? ನಾನೇನ್ ಲೆಸ್ಬಿಯನ್ ಅಲ್ಲ. ಬಾ. ಏನು ನೀನು ಮನ್ಸು ಬದಲಾಯಿಸ್ಕೊಳ್ಳೋದ ಕಾರಣ? ನಾನು ಹೇಳ್ದೆ ಅಲ್ವಾ, ನನ್ನಿಂದ ಸಾಧ್ಯ ಇಲ್ಲ. ನಾನೊಬ್ರಿಗೆ ಹೆಂಡ್ತಿ, ಒಂದು ಮಗುಗ್ ತಾಯಿ. ನನ್ನ ಹಸ್ಬೆಂಡ್ನ ಚೀಟ್ ಮಾಡೋದು ನನಗಿಷ್ಟ ಇಲ್ಲ. ಮತ್ತೆ ನಡೆದ ವಿಷಯನೆಲ್ಲ ತಪ್ಪು. ಇನ್ಯಾವತ್ತೂ ಹೀಗೆಲ್ಲ ನಡಿಬಾರ್ದು. ನನಗೆ ಗೊತ್ತಿರೋ ಹಾಗೆ ಅಭಿರಾಮಿ, ನೀನು ನಡೆದು ಹೋಗಿರೋ ಘಟನೆ ಥರ ಮಾಧವ್ ಸರ್ ಇಂಥ ಎಕ್ಸ್ಪೀರಿಯನ್ಸ್ನ ನನ್ನ ಹತ್ರ ಶೇರ್ ಮಾಡ್ತಾರೆ. ಆಮ್ ಐ ರೈಟ್? ಬ್ಲೇಮ್ ಮಾಡಬೇಕು ಅಂತಲ್ಲ, ನೀವು ಹೇಳ್ತಾ ಇರೋದು ಸರಿನೇ. ನನ್ನ ಸೆಕ್ಷುವಲ್ ಫ್ಯಾಂಟಸೀಸ್ನ ಸ್ಯಾಟಿಸ್ಫೈ ಮಾಡಿದ್ರು. ಅವ್ರು ನೋಡೋ ನೋಟ ಸಾಕು ಯಾವ ಹುಡುಗಿ ಆದರೂ ಬಿದ್ದೋಗ್ತಾಳೆ. ಶ್ರೀಮಂತ ಗಂಡಸು, ಬಟ್ ಅವ್ರೇನು ನನ್ನ ಹಸ್ಬೆಂಡ್ ಅಲ್ವಲ್ಲ. ನಂಗೆ ಅವ್ರು ಕಂಡ್ರೆ ಇಷ್ಟನೇ, ಹಾಗೆ ದ್ವೇಷಿಸ್ತೀನಿ ಕೂಡ. ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ. ಮಾಧವ್ ಸರ್ ಬೇಡ ಅಂತ ನೀನು ಅನ್ಕೊಂಡ್ರೆ ಐ ಥಿಂಕ್ ಒಂದು ಲಾಸ್ ಆಗಿರೋ ಬಿಸ್ನೆಸ್ ಥರ. ಯುನೋ, ನೀನು ಬೆಳೆಯೋದಕ್ಕೆ ಒಂದು ಆಕಾಶನೇ ನಿನ್ನ ಮುಂದೆ ಬಂದಿದೆ. ಮತ್ತಿನ್ನೇನು? ನೀನು ನಿನ್ನ ಶರೀರದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾಳೆ ಇದು ಮಣ್ಣಲ್ಲಿ ಮಣ್ಣಾಗ್ಬಿಡುತ್ತೆ. ಸ್ವಲ್ಪ ದಿನ ಎಲ್ಲ ಹೀಗೆ ಇರುತ್ತೆ, ಆಮೇಲೆ ಎಲ್ಲ ಅಭ್ಯಾಸ ಆಗ್ಬಿಡುತ್ತೆ. ಇದ್ರ ಬಗ್ಗೆ ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಹೀಗೆಲ್ಲ ಹೇಳಬೇಡಿ, ನನಗೆ ಫೋರ್ಸ್ ಮಾಡಬೇಡಿ. ನಾನು ಹೋಗಬೇಕು. ಅಭಿ ನಿಲ್ಲು, ನಾನು ಡ್ರಾಪ್ ಮಾಡ್ತೀನಿ. ಅಭಿ, ಅಮೌಂಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್. ಅದು ನಮ್ಮ ಎಕ್ಸಿಕ್ಯೂಟಿವಿಂದ ಆಗಿರೋದು. ಸರಿ ಮಾಡಬಹುದು ಸರ್. ಇನ್ಮೇಲೆ ಆಗದೆ ಇರೋವಾಗ ನೋಡ್ಕೋತೀನಿ. ನಾನೇ ಡೀಲ್ ಮಾಡ್ತೀನಿ ಸರ್. ಸರಿ. ಎಕ್ಸ್ಕ್ಯೂಸ್ ಮೀ, ಡಿಡ್ ಯು ಕಾಲ್ ಮೀ ಸರ್? ಯಾಕೆ ಕರೆದಿದ್ದೀನಿ ಅಂತ ನಿಮಗೆ ಗೊತ್ತಿರಬೇಕಲ್ಲ. ಗೊತ್ತಿಲ್ಲ ಸರ್.
ಕೆಲಸ ಮಾಡುವಾಗ ಮನ್ಸಲ್ಲಿರುತ್ತೆ. 3 ವರ್ಷಗಳಿಂದ ಕೆಲಸ ಮಾಡ್ತಿರೋದು ಇಲ್ಲೇ ತಾನೇ ನೀವು ತಗೊಳ್ತಿರೋ ಸ್ಯಾಲ್ರಿ ರೇಷಿಯೋ ಎಷ್ಟಿದೆ ಅಂತ ಗೊತ್ತಾ ನಿಮಗೆ? ಕಂಪ್ನಿ ಲಾಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಎಕ್ಸಿಕ್ಯೂಟಿವ್ ಆಗಿ ಇಟ್ಕೊಂಡಿಲ್ಲ, ಲಾಭ ಮಾಡ್ಕೊಳ್ಳೋದಕ್ಕೆ. ನೀವು ಮಾಡ್ತಿರೋ ತಪ್ಪಿಗೆ ಮಾತು ಕೇಳ್ತಾ ಇರೋದು ನಾನು. ಹಾಗೆಲ್ಲ ಮಾತಾಡಬೇಡಿ ಸರ್. ನಿಮಗೆ ಗೊತ್ತಿದೆ ನಾನು ಇದಕ್ಕೆ ಮೊದಲು ಹೇಗೆ ಬಿಸ್ನೆಸ್ ಮಾಡಿದ್ದೀನಿ ಅಂತ. ಮತ್ತೆ ಸರ್, ದಯವಿಟ್ಟು ನನ್ನ ಮೇಲೆ ಬ್ಲೇಮ್ ಮಾಡಬೇಡಿ. ನಿಮ್ಮ ತಪ್ಪನ್ನ ನನ್ನ ಮೇಲೆ ಹಾಕಬೇಡಿ. ನಾನು ಕೂಡ ಒಬ್ಬ ಮನುಷ್ಯ ಸರ್, ನಾನೇನು ರೋಬೋಟ್ ಅಲ್ಲ. ಯು ಡೂ ಯುವರ್ ಜಾಬ್ ಪರ್ಫೆಕ್ಟ್ಲಿ. ಆಗ ಮೇಲ್ನವ್ರು ಯಾರು ನಿಮ್ಮನ್ನು ಬೈಯಲ್ಲ. ಐ ಆಮ್ ಯುವರ್ ಸೀನಿಯರ್ ಆಫೀಸರ್. ನನಗೆ ಸಲಹೆಗಳನ್ನು ಕೊಡಬೇಡ ಬಾಸ್ಟರ್ಡ್. ಈಗ ಹೇಳಿದ್ನ ಇನ್ನೊಂದ್ಸಲ ಹೇಳು. ಇಲ್ಲಿವರೆಗೂ ನಿನ್ನ ಸಾರ್ ಅಂತಾನೆ ಕರೆದಿದ್ದೀನಿ. ಏಕವಚನದಲ್ಲಿ ಕರೆಯೋ ತರ ಮಾಡಬೇಡ ನೀನು. ಏನೋ ನೀನ್ ಮಾತಾಡೋದು? ಕರೆಯೋ. ಏನ್ ನನ್ನ ಮಗನೇ, ನಿನ್ನ ಬಿಡಲ್ಲ ಕಣೋ. ಯು ಆರ್ ಸಸ್ಪೆಂಡೆಡ್. ಅದೊಂದು ಚಿಕ್ಕ ವಿಷಯ ಕಣೋ, ನಾನೇ ರೆಸಿಗ್ನೇಷನ್ ಬರ್ಕೊಡ್ತೀನಿ. ನಿನ್ ಹೆಲ್ತ್ಗೆ ಅದೇ ಮುಖ್ಯ. ಮುಚ್ಚೋ ಬಾಯಿನ. ಸರ್, ನೀವು ಇಳಿಯೋ ಪ್ಲೇಸ್ ಬಂತು, ಇಳ್ಕೊಳ್ಳಿ ಸರ್. ಅಯ್ಯೋ, ಚೇಂಜ್ ಎಲ್ಲ ಇಲ್ಲ ಸರ್. ನಿಮ್ಮ ಹತ್ರ ಚೇಂಜ್ ಇದ್ರೆ ಕೊಟ್ಟೋಗಿ. ಬ್ಯಾಲೆನ್ಸ್ ನೀನೇ ಇಟ್ಕೋ. ಅಯ್ಯೋ ಬೇಡ ಸರ್, ಅದೆಲ್ಲ ಸರಿಯಾಗಲ್ಲ, ತಗೊಳ್ಳಿ. ಏನಂದ? ಬ್ಯಾಲೆನ್ಸ್ ನೀನೇ ಇಟ್ಕೊಳ್ಳ. ಏನು ಆಗಲ್ಲ, ಇಟ್ಕೊಳ್ಳ. ಬೇಡ, ಇಟ್ಕೊಳ್ಳಿ ಸರ್ ನೀವು. ಇವರು ಮೀಟ್ರಿಗಿಂತ ಜಾಸ್ತಿ ಕೊಡ್ತಿದ್ದಾರೆ. ನನಗೆ ಬೇಡ ಸರ್, ಅದೇ ಗಲಾಟೆ. ಮಾಮೂಲಾಗಿ ಸರಿಯಾಗಿ ದುಡ್ಡು ಕೊಡಲ್ಲ ಅಂತ ಗಲಾಟೆ ಮಾಡ್ತಾರೆ. ಇವಾಗ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ ಅಂತ ಜಗಳನ? ಕೊಟ್ಟಿರೋದನ್ನ ಇಸ್ಕೊಂಡು ಇಲ್ಲಿಂದ ಹೊರಡಯ್ಯ. ದುಡ್ಡು ಜಾಸ್ತಿ ಆಗಿರ್ಬೇಕು. ಇವನು ಹೇಳಿದ್ದೆ ಕರೆಕ್ಟ್. ಸರಿ, ಗುಡ್ ನೈಟ್. ಹೋಗೋ. ಥ್ಯಾಂಕ್ ಯು ಬ್ರೋ. ಏನ್ ಲಿಯೋ ಇದು? ಏನೂ ಇಲ್ಲ, ಸ್ವಲ್ಪ ಜಾಸ್ತಿ ಕುಡ್ದಿದ್ದೀನಿ. ಒಬ್ಬನೇ ಸೆಲೆಬ್ರೇಟ್ ಮಾಡಿದೆ. ಅವನ ಹತ್ರ ನಾನು ಎಷ್ಟು ಸಿನ್ಸಿಯರಾಗಿ ಬಿಹೇವ್ ಮಾಡಿದ್ದೀನಿ ಗೊತ್ತಾ? ಆದರೆ ನಾನು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ನಿನಗೆ ಗೊತ್ತಾ, ಅವನು ನನ್ನ ಹತ್ರ ಎಷ್ಟು ಕೆಟ್ಟದಾಗೆಲ್ಲ ಮಾತಾಡಿದ್ದಾನೆ. ಅದನ್ನು ಕೂಡ ನಾನು ಸಹಿಸ್ಕೊಂಡೆ. ಆದರೆ ತಪ್ಪಾಗಿ ಒಂದು ಮಾತಾಡ್ಬಿಟ್ಟ. ಅದಕ್ಕೆ ಕೋಪ ಬಂದೊಂದು ಸರಿಯಾಗ್ಬಿಟ್ಟೆ. ಯಾರದು? ಮೈ ಸುಪೀರಿಯರ್ ಮ್ಯಾನೇಜರ್. ಏನ್ ನಡೀತು? ಏನು ನಡೀಲಿಲ್ಲ. ಏನಾದ್ರೂ ನಡೆಯಕ್ ಮುಂಚೆ ನಾನೇ ಹೊರಗೆ ಬಂದ್ಬಿಟ್ಟೆ. ನೀವು ಏನ್ ಹೇಳ್ತಾ ಇದ್ದೀರೋ ಅರ್ಥ ಆಗ್ತಿಲ್ಲ. ಎಸ್, ಐ ಕ್ವಿಟ್ ಮೈ ಜಾಬ್. ಯಾವುದು ಬೇಡ. ಅವನು ಟಾರ್ಗೆಟ್ಸ್ ಯಾವುದು ಬೇಡ. ಕೆಲಸ ಬಿಟ್ಟು ಒಳ್ಳೇದೇ ಮಾಡಿದೆ. ಒಳ್ಳೆ ಕೆಲಸ ಮಾಡಿದೆ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಲಿಯೋ ದೃಷ್ಟಿಯಲ್ಲಿ ಅದು ಸರಿಯಾಗಿದೆ. ಅಲ್ಲ, ಅವರು ನಮ್ಮ ಪೊಸಿಷನ್ ಬಗ್ಗೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಇಷ್ಟು ದಿನ ಅವ್ರು ನನಗೆ ಸಮಾಧಾನ ಹೇಳ್ತಾ ಇದ್ದಾರೆ. ಅವ್ರ ಇನ್ಕಮ್ಮೇ ತಾನೇ ನಮ್ಮ ಮೇನ್ ಸಪೋರ್ಟ್. ಆ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಹೀಗೆ ಮಾಡಿದ್ದು. ಫೀಲ್ ಆಗಬೇಡ, ಒಂದಿನ ಎಲ್ಲ ಸರಿ ಹೋಗುತ್ತೆ. ನಾನು ಹೇಳ್ತಾ ಇದ್ದೀನಲ್ವಾ, ಟೆನ್ಷನ್ ಆಗಬೇಡ. ಹಾ, ಬಂದ್ರಾ? ಸರಿ, ಬಂದೆ. ಇವ್ರು ಬಂದ್ರು, ಹೋಗೋಣ. ಏನ್ರಿ ಅಭಿರಾಮಿ? ಹಾಯ್. ಕಾರಲ್ಲಿ ಬಾ, ಡ್ರಾಪ್ ಮಾಡ್ತೀವಿ. ಬೇಡ, ನಾನು ಆಟೋದಲ್ಲಿ ಹೊರಟೋಗ್ತೀನಿ. ಹೊಸ ಕಾರ್ ತಗೋತಾ ಇದೀವಲ್ವಾ, ಅದಕ್ಕೆ ಒಂದು ಸಣ್ಣ ಪರ್ಚೇಸ್, ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ.
ಹಾಂ ಹೇಳೋ. ಏನಾಯಿತು? ವರ್ಕೌಟ್ ಆಗುತ್ತಾ? ಅದೇನು ಅಂದರೆ ಲಿಯೋ, ನೀನು ಒಂದೇ ಸಲ ಇಷ್ಟೊಂದು ಅಮೌಂಟ್ ಕೇಳಿದ್ರೆ ಒಂದೇ ಸಲಕ್ಕೆ ಹೇಗೆ ಅರೇಂಜ್ ಮಾಡೋಕ್ಕಾಗುತ್ತೋ? ಹಾಗಾದರೆ ಎಷ್ಟಾಗುತ್ತೋ? ಲಿಯೋ, ನಿಜ ಹೇಳಬೇಕು ಅಂದರೆ ದುಡ್ಡೆಲ್ಲ ಸಿಂಧು ಅಕೌಂಟಲ್ಲೇ ಇದೆ. ಅಲ್ಲಿಂದ ₹1 ಕೂಡ ಕೊಡಲ್ಲ ಕಣವಳು. ಲೇ, ಇದು ನನ್ನ ಲಾಸ್ಟ್ ಅಟೆಂಪ್ಟ್ ಕಣೋ. ಇನ್ಯಾರೂ ಉಳ್ದಿಲ್ಲ ಈಗ. ಗೊತ್ತು, ಆದರೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ? ಅಂದರೆ ನೀನು ನನಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ. ಓಕೆ, ಹೆಂಡ್ತಿಗೆ ಎದುರ್ಕೋತಾನೆ. ಯಾವಾಗ ನೋಡಿದ್ರು ಇದೇ ಕೆಲ್ಸನಾ? ಈಗ ಏನು ಮಾಡು ಅಂತೀಯಾ? ನಿನಗೆ ನನ್ನ ಟೆನ್ಷನ್ ಅರ್ಥ ಆಗಲ್ಲ. ದಿಸ್ ಈಸ್ ಬ್ಯಾಡ್ ಹ್ಯಾಬಿಟ್ ಡ್ಯಾಡಿ. ಸಾರಿ. ಮಗು ಹೇಳಿದ್ ಕೇಳಿಸ್ಕೊಂಡ್ರಿ ಅಲ್ವಾ? ಅಭಿ ಪ್ಲೀಸ್. ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಮ್ಮ. ಇದಿವತ್ತು ಬಂದಿದ್ದಾ? 35 lakhs 15 days. ಲಾಯರ್ ನೋಟಿಸೇ ತಾನೇ? ನೀನು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಿದ್ಯಾ? ನಾನು ಆಗಲೇ ಅದನ್ನು ಓದಿದ್ದೀನಿ. ಆಲ್ರೆಡಿ ಗೊತ್ತಿರೋ ವಿಷಯನೇ ತಾನೇ. ನಾನು ಅವತ್ತೇ ಹೇಳ್ದೆ ಆ ದುಡ್ಡು ವಾಪಸ್ ತಗೊಳ್ಳೋಣ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಅಭಿ, ಈಗ ಜಗಳ ಮಾಡೋದನ್ನ ನಿಲ್ಲಿಸ್ತೀಯಾ? ಮತ್ ನಾನು ಇನ್ನೇನ್ ಮಾಡ್ಬೇಕು ಹೇಳಿ? ನಮ್ ಸಿಚುಯೇಷನ್ ಏನು ಅಂತ ನಿಮಗ್ ಗೊತ್ತಲ್ವಾ? ನೀವ್ ನೋಡಿದ್ರೆ ಕೆಲ್ಸ ಕೂಡ ಬಿಟ್ಟಿದ್ದೀರಾ. ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿರೋ ದುಡ್ಡು ವಾಪಸ್ ಬರಲ್ಲ. ಅದು ಸಾಲ್ದು ಅಂತ ನೋಟಿಸ್ ಬೇರೆ. ನಮ್ಮನ್ನೇ ಬ್ಲೇಮ್ ಮಾಡ್ತಿದ್ದಾರೆ. ಹೋಗ್ಲಿ ಬಿಡೆ, ನಾನ್ ಸಂಪಾದನೆ ಮಾಡಿದ್ದಾನೆ. ಹೋಗ್ಲಿ ಬಿಡು. ನನಗ್ ತುಂಬಾ ಕಷ್ಟ ಆಗ್ತಿದೆ. ಕಷ್ಟ ಆದ್ರೆ ಹೋಗಿ ಎಲ್ಲಾದ್ರೂ ಸಾಯಿ. ಸಾಕು, ನಿಲ್ಸ್ರಿ. ನೀನು ಬಿಟ್ರೆ ಸತ್ತು. ಸರ್, ಬಿಲ್ ತಗೋಬರ್ಲಾ? ಬೇಡ, ಆಮೇಲೆ ಹೇಳ್ತೀನಿ. ಇವ್ರು ಯಾವಾಗ ಮುಗಿಸ್ತಾರೋ ಏನು? ಹೇಳೋ. ಎಲ್ಲಿದ್ದೀರಾ? ಯಾಕೆ? ಮನೆಗೆ ಬರಲ್ವಾ? ನನಗೆ ಸ್ವಲ್ಪ ಮನಃಶಾಂತಿ ಬೇಕು. ಓ, ಹಾಗಿದ್ರೆ ನಾನು ಮನಃಶಾಂತಿ ಇಲ್ದಿರೋ ಹಾಗೆ ಮಾಡ್ತಿದ್ದೀನಾ? ಹಾಗಂತ ನಾನು ಹೇಳಿಲ್ಲ. ಮತ್ತೆ ಅಭಿ, ಪ್ಲೀಸ್ ಲೀವ್ ಮೀ ಅಲೋನ್. ಹಿಂಗ್ ಮತ್ತೆ ಕುಡಿತಾ ಇದ್ದೀರಾ? ತಗೋತಾ ಇಲ್ವೇ? ತೇಲ್ತಾ ಇದ್ದೀನಿ. ಅಲ್ಪ ಮದ್ಯ ಒಳ್ಳೆ ದಾರಿ ತೋರಿಸುತ್ತೆ ಅಂತ ನಾನು ಬೈಬಲ್ನಲ್ಲಿ ಬರ್ತಿದ್ದೆ. ಆ ಎಣ್ಣೆ ನನ್ ಮೇಲ್ ಕೋಪ ಅಂತ ಹೇಳಿ ನಿನ್ನನ್ನು ಮೀಟ್ ಮಾಡೋದಕ್ಕೆ ಮುಂಚೆಯಿಂದನೂ ಕುಡಿತಿದ್ದೀನಿ. ಲಿಯೋ, ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆ ವಿಷಯನ ಬಾಟ್ಲ್ ಮೇಲೆ ಕೂಡ ಬರ್ದಿದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅದ್ ಬಿಡಿ. ಲಾಯರ್ ನೋಟಿಸ್ ಬಂದಿದ್ಯಲ್ಲ, ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರಾ? ನಾನು ಆಗ್ಲೇ ಹೇಳ್ದೆ ಅಲ್ವಾ, ಅದು ಹೋದ್ರೆ ಹೋಗ್ಲಿ ಬಿಡೆ. ಹಾಗೆ ಹೇಳೋದು ತುಂಬಾ ಈಸಿ. ನಮ್ಗೊಬ್ಳು ಮಗಳಿದಾಳೆ. ಲೇ, ನಾನು ಯಾರ ಮಗ ಅಂತ ಗೊತ್ತು ಅಲ್ವಾ? ತನ್ನ ಮಗ ಕಷ್ಟಪಡ್ತಾ ಇದ್ರೆ ನಮ್ಮ ಅಪ್ಪ ಗ್ಯಾರಂಟಿ ನೋಡ್ಕೊಂಡು ಸುಮ್ಮನೆ ಇರಲ್ಲ. ಅಂಥ ಪರಿಸ್ಥಿತಿ ಬಂದರೆ ಹೋಗಿ ನಮ್ಮ ಅಪ್ಪನ ಹತ್ರ ಕೇಳ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಉಳಿದಿರೋದು ಅದೊಂದೇ ದಾರಿ. ಬೇಡ, ನನ್ನನ್ನು ಮದ್ವೆ ಆಗಿದ್ದೀರಾ ಅನ್ನೋ ಕೋಪದಲ್ಲಿ ನಿಮ್ಮನ್ನ ಮನೆಯಿಂದನೇ ಹೊರಗಡೆ ಹಾಕಿದ್ದಾರೆ. ಅಂಥವ್ರ ದುಡ್ಡು ನಮಗ್ ಬೇಡ. ಮತ್ತೆ ಈಗ ನಾನು ಏನು ಮಾಡುವಂತೀಯ? ನೀನು ಪದೇ ಪದೇ ಫೋನ್ ಮಾಡಿ ನಂಗೆ ಟೆನ್ಷನ್ ಕೊಡಬೇಡ. ನಾನು ಕುಗ್ಗೋಗಿದ್ದೇನೆ. ಈಗ ನಾನು ಕ್ಲಿಯರ್ ಆಗಿಲ್ಲ.
ಈಗ ನನಗೆ ಸರಿಯಾಗಿ ಯೋಚನೆ ಮಾಡೋದಕ್ಕೂ ಆಗ್ತಿಲ್ವೇ? ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಅಬೇ. ನಾನಿವಾಗ ಏನು ಹೇಳಬೇಕೋ ಗೊತ್ತಿಲ್ಲ. ಇಷ್ಟು ದೊಡ್ಡ ಅಮೌಂಟ್ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಲಿಯೋ ಅವ್ರ ತಂದೆ ಹತ್ರ ದುಡ್ಡು ಕೇಳ್ತೀನಿ ಅಂದಾಗ ನೀನು ಯಾಕೆ ಬೇಡ ಅಂದೆ? ಅದು ನಿಂಗೂ ಗೊತ್ತಲ್ವಾ? ನಡೆದಿರೋ ವಿಷಯ ಎಲ್ಲ ನಿಂಗೆ ಹೇಳಿದ್ದೀನಲ್ಲ, ಮತ್ತೆ ಅವ್ರ ಹತ್ರ ಹೋಗಿ ಕೇಳೋದಾ? ಹಾಗಾದ್ರೆ ನಿನ್ನ ತವ್ರ ಮನೆಯಿಂದ ಕೇಳು. ಅವರು ಕೂಡ ನನ್ನ ವಿಷಯದಲ್ಲಿ ಹಾಗೆ ನಡ್ಕೊಂಡಿದ್ದಾರೆ. ಇವಾಗ ನಾನೇನು ಮಾಡೋಕ್ಕಾಗುತ್ತೆ? ನಿನಗೆ ಮುಂಚೆನೇ ಹೇಳಿದ್ನಲ್ಲ, ಕಡಿಮೆ ಕೇಳಿದ್ರೆ ಸಹಾಯ ಮಾಡ್ತಿದ್ದೆ. ಕ್ಷಮಿಸು. ಸರಿ, ನಾನು ಹೋಗಿ ಬರ್ತೀನಿ. ಏನು ಹೇಳ್ದೆ ಹಾಗೆ ಹೋಗ್ತಿದ್ಯಾ? ಇಲ್ಲ ಪರವಾಗಿಲ್ಲ, ನಾನು ನೋಡ್ಕೊಂತೀನಿ ಬಿಡು. ಸರಿ. ಹೋಗಿ ಬರ್ತೀನಿ. ನೀನೇ ಡೈರೆಕ್ಟಾಗಿ ಹೇಳಿದ್ರೆ ನಾನು ನಂಬಲ್ಲ ಅಂತ ನನಗೆ ಓದಕ್ಕೆ ಹೇಳ್ತಿದ್ಯಾ? ಅಲ್ಲ, ಅದಲ್ಲ. ಮತ್ತೆ ಸದ್ಯಕ್ಕಂತೂ ಇದರಲ್ಲಿರೋ ಅಮೌಂಟು ನನ್ನ ಹತ್ರ ಇಲ್ಲ. ಇರೋದೆಲ್ಲ ಡೇಟೆಡ್ ಚೆಕ್ಸ್. ಆಮೇಲೆ ಇದನ್ನ ತೋರಿಸಿ ನಾನು ಯಾರತ್ತಾದ್ರೂ ಸಾಲ ಕೇಳಿದೆ ಅಂದರೆ ನನಗೂ ನಿನಗೂ ಮಧ್ಯೆ ಏನು ರಿಲೇಷನ್ಶಿಪ್ ಅಂತ ಕೇಳ್ತಾರೆ. ಒಬ್ಬ ಗಂಡು ಹೆಣ್ಣಿನ ಮಧ್ಯೆ ಸೆಕ್ಸ್ ಮಾತ್ರ ಇರತ್ತಾ? ಏನಂತೀಯ? ಆದರೆ ಲಿಯೋ ಅನ್ನೋ ಮನುಷ್ಯನ ಹತ್ರ ನನಗೆ ಸಿಂಪತಿ ಕಾಣಿಸ್ತಿದೆ. ಪ್ರೇಮ ಅಂತೂ ಖಂಡಿತ ಅಲ್ಲ. ಆ ಥರ ಒಂದು ಚಾಪ್ಟರ್ ಇತ್ತು. ನನ್ನ ಪ್ರೀತಿ ಕಾರಣಕ್ಕೆ ಒಬ್ಬ ತುಂಬ ನೋವುಪಟ್ಟಿದ್ದ. ಯಾವತ್ತೋ ಇಂಟರ್ನೆಟ್ಟಲ್ಲಿ ಬಂದ ನನ್ನ ಫೇಕ್ ಫೋಟೋ ನೋಡಿ ನನ್ನನ್ನು ಬಿಟ್ಟು ಹೋಗಿದ್ದ. ಈಗ ಕ್ಷಮಾಪಣೆ ಕೇಳ್ತಾ ಮತ್ತೆ ಮತ್ತೆ ಫೋನ್ ಮಾಡ್ತಾ ಇದ್ದಾನೆ. ನಾನೇನು ಡಿಸೈಡ್ ಮಾಡ್ಕೊಂಡಿಲ್ಲ. ನಾನು ಏನೇನೋ ಮಾತಾಡಿ ನಿನಗೆ ಬೋರ್ ಮಾಡಿಸ್ತಿದ್ದೀನಾ? ಅಯ್ಯೋ, ಈ ಲಾಯರ್ ನೋಟಿಸಲ್ಲಿರೋ ಡೀಟೇಲ್ಸ್ ಒಂದು ವಾರದಲ್ಲಿ ಕ್ಲಿಯರ್ ಆಗತ್ತಲ್ಲ? ಡಿಲೇ ಮಾಡಬೇಡ, ಏನೋ ಒಂದು ದಾರಿ ಹುಡ್ಕೋಣ. ರಿಜಿಸ್ಟ್ರೇಷನ್ ಆಗೋಗ್ಬಿಟ್ರೆ ಕೂಡಲೇ ಲೋನ್ ತಗೊಂಡ್ಬಿಡ್ತೀನಿ. ಆ ಥರ ಸೋರ್ಸ್ ಇರೋದ್ರಿಂದಲೇ ಏನೋ ಒಂದು ಮಾಡೋಣ ಅಂತ ಹೇಳ್ತಾ ಇರೋದು. ತಗೋ. ಸರಿ, ಹಾಗಿದ್ರೆ ಸರಿ. ಬರ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ಯಾಕಿದ್ರಿ? ಶಾಂತಲ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ಯಾಕೆ? ಸುಮ್ಮನೆ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಈಗ ಯಾಕೆ ಸ್ನಾನ ಮಾಡಬೇಕು? ಬೆಳಿಗ್ಗೆನೆ ಮಾಡಿದ್ರಲ್ಲ. ಹಾಂ, ಸ್ನಾನ ಮಾಡೋದಕ್ಕೂ ಏನು ಟೈಮ್ ಇದೆಯಾ? ಅಭಿ, ನೆಕ್ಸ್ಟ್ ವೀಕು ರಿಜಿಸ್ಟ್ರೇಷನ್ ಫಿಕ್ಸ್ ಆಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ದುಡ್ಡನ್ನೆಲ್ಲ ನಾನು ಏರ್ಪಾಡು ಮಾಡಿದ್ದೀನಿ. ಎಲ್ಲಿಂದ? ಅದನ್ನೆಲ್ಲ ನೀನು ಯಾಕೆ ಹೇಳ್ತೀಯಾ?
ನನ್ನನ್ನು ಇಷ್ಟಪಡೋರು ಇದ್ದಾರೆ ಅಂತ ತಿಳ್ಕೊ. ಗುಡ್ ನೈಟ್. ಅದು ಸರಿ, ಇವಳು ತಿನ್ನೋದಕ್ಕೆ ಏನಾದರೂ ಕೊಟ್ಯಾ? ಇಲ್ಲ ರೀ, ಮರ್ತೋಯ್ತು. ಈಗೇನು ಕೊಡಬೇಡ ಬಿಡು, ಮಲ್ಕೊಬಿಟ್ಟಿದ್ದಾಳೆ. ನೀವು ಊಟ ಮಾಡಿದ್ರಾ? ಡೈನಿಂಗ್ ಟೇಬಲ್ ಮೇಲೆ ತಿನ್ನೋದಕ್ಕೆ ಏನೂ ಇಲ್ಲ. 2 ಪೆಗ್ಸ್ ಇತ್ತು, ಅದನ್ನು ಮಾತ್ರ ಕೊಡ್ತಿದ್ದೀನಿ. ಅಭಿ, ಬಂದು ನಿದ್ದೆ ಮಾಡೋ. ಹಲೋ, ನಾನ್ ಕಣೆ ಅಭಿ. ಏನು ಇಷ್ಟೊತ್ತಿನಲ್ಲೇ? ವಿವಿನ್ ಬಂದ್ಬಿಟ್ರಾ? ಇಲ್ಲ, ಅವರು ನಾಳೆ ಬರ್ತಾರೆ. ಏನು ವಿಷಯ? ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನು ವಿಷಯ? ನಾನು ನಿನ್ನ ಹತ್ರ ದುಡ್ಡು ಕೇಳಿದ್ದೆ ಅಲ್ವಾ? ಹಾಂ. ನೀನು ನನಗೆ 30 lakhs ಕೊಟ್ಟಿದ್ಯಾ? ನಾನಾ? ಯಾವಾಗ ಕೊಟ್ಟಿದ್ದೀನಿ? ನಿಜವಾಗ್ಲೂ ನೀನು ಕೊಟ್ಟಿಲ್ಲ, ಆದರೂ ಕೊಟ್ಟೆ ಅಂತ ಹೇಳು. ಯಾರಾದರೂ ನಿನ್ನ ಕೇಳಿದ್ರೆ ನೀನು ಹಾಗೆ ಹೇಳಬೇಕು, ನನಗೋಸ್ಕರ ಪ್ಲೀಸ್. ನೀನೇನು ಹೇಳ್ತಾ ಇದ್ದೀಯಾ? ನಂಗೊಂಚೂರು ಅರ್ಥ ಆಗ್ತಿಲ್ಲ. ಸದ್ಯಕ್ಕೆ ನಾನು ಹೇಳೋದನ್ನು ಕೇಳು, ಇಲ್ಲಾಂದ್ರೆ ನಾನು ಲಿಯೋ ಬೇರೆ ಆಗ್ಬಿಡ್ತೀವಿ. ನನಗೊಂಚೂರು ಅರ್ಥ ಆಗ್ತಿಲ್ಲ. ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಿದ್ದೆ, ನೆನಪಿದ್ಯಾ? ಸ್ಯಾಂಡ್ರಾ ಬಗ್ಗೆ. ಆರ್ಟಿಸ್ಟ್. ಈಗ ಅವಳು ಕೂಡ ನನಗೊಂದು ದೊಡ್ಡ ಸಮಸ್ಯೆ ಆಗಿದ್ದಾಳೆ. ಓಕೆ, ಆದರೆ ನನ್ನ ಪ್ರಶ್ನೆ ಅದಲ್ಲ. ನಿನಗೆ ದುಡ್ಡು ಎಲ್ಲಿಂದ ಸಿಗುತ್ತೆ ಅಂತ. ಸದ್ಯಕ್ಕೆ ನಂಗದು ಗೊತ್ತಿಲ್ಲ, ಆದರೆ ನನಗೆ ಸಿಗತ್ತೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಅಭಿರಾಮಿ, ಮತ್ತೇನಾ? ಸರ್ನ ನೋಡ್ಬೇಕಿತ್ತು. ಬಾ. ಅಭಿರಾಮಿ, ನೀನ್ ಇಲ್ಲೇ ಕೂತ್ಕೋ, ನಾನು ಹೋಗಿ. ನಾನು ಇಲ್ಲೇ ಕೂತಿರ್ತೀನಿ. ಓಕೆ.
ಹಾಯ್ ಅಭಿರಾಮಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ Sit down. ಸರ್. How are you? How is your husband and child? ಫೈನ್. Anyway, I realize how God is great and ಭೂಮಿ ಗುಂಡುಗಿದೆ ತಾನೆ. Am I right? ಹೇಳಿದ್ದೆಲ್ಲ ನನಗೆ ಗೊತ್ತಾಯ್ತು. ನನ್ನ ಮೇಲೆ ಸ್ನೇಹ, ಕೋಪ ಅಂತ ಅದೇ ಅಲ್ವಾ? ಹ್ಯಾರಸ್ ಮಾಡಿದ್ದಲ್ಲ. ಓಕೆ, ಅದನ್ನು ಬಿಡೋಣ. ನೀವೇ ಹೇಳಿ ಅಭಿರಾಮಿ, ಏನು ವಿಶೇಷ? ಏನೇ ಪ್ರಾಬ್ಲಮ್ಸ್? ನೀವೇನೋ ಟೆನ್ಷನಲ್ಲಿರೋ ಹಾಗಿದೆ. ಹೇಳಿ, ನಿಮ್ಮ ಸಮಸ್ಯೆ ಏನು? ಐ ವಿಲ್ ಹೆಲ್ಪ್ ಯು. ಕಮ್ ಆನ್, ಟೆಲ್ ಮೀ. ನಾನಿಲ್ಲಿಗೆ ಬಂದಿದ್ದು ನೀವು ಹೆಲ್ಪ್ ಮಾಡ್ತೀರೋ ಅನ್ನೋ ನಂಬಿಕೆ ಮೇಲೆ. ಕೇಳಿದ ಮೇಲೆ ನಿಮ್ಮ ರಿಯಾಕ್ಷನ್ನು ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಆದರೆ ನಂದೊಂದು ರಿಕ್ವೆಸ್ಟ್ ಸರ್, ನನಗೊಂದು ಹೆಲ್ಪ್ ಬೇಕು. ಫಿನಾನ್ಷಿಯಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ. ಒಂದು ಪ್ರಾಪರ್ಟಿ ತಗೊಳ್ಳೋಕ್ಕೆ ಅಡ್ವಾನ್ಸ್ ಕೊಟ್ಟಿದ್ವಿ. ರಿಜಿಸ್ಟ್ರೇಷನ್ 2 ಸಲ ಪೋಸ್ಟ್ಪೋನ್ ಮಾಡಿದ್ವಿ. ಇನ್ನೂ ಪೋಸ್ಟ್ಪೋನ್ ಮಾಡಿದ್ರೆ ಅಡ್ವಾನ್ಸ್ ಅಮೌಂಟ್ ಸಿಗೋದಿಲ್ಲ. ಕೂಲ್ ಡೌನ್ ಅಭಿರಾಮಿ, ಕೂಲ್ ಡೌನ್. ಹಣ ಅದಲ್ವಾ ವಿಷಯ? ಅದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಎಲ್ಲರೂ ತುಂಬ ಸುಲಭವಾಗಿ ಟಚ್ ಮಾಡುವಂಥ ವಿಷಯ ಅಲ್ಲ. ಆದರೆ ಹಣ ಬೇಕು, ಯಾವತ್ತಿದ್ರೂ ಏನಕ್ಕಾದರೂ. ಹಣ ಇಲ್ಲದೆ ಇರೋನು ಹೆಣದ ಥರ ಅಂತ ಒಂದು ಗಾದೆ ಇದೆ. ಈ ಥರದ ಗಾದೆಗಳು ತುಂಬ ಇದ್ದಾವೆ. ಹಣ ಇಲ್ಲದೆ ಇದ್ದರೆ ಪಕ್ಷಿನೂ ಹಾರೋದಿಲ್ಲ. ಇದೇ ತರಹದ ತುಂಬ ಇದ್ದಾವೆ. ಅಭಿರಾಮಿ ಭಯ ಪಡೋದು ಬೇಡ. ಮಾಧವ್ ದಾಸ್ ಮೇಲೆ ವಿಶ್ವಾಸ ಇಟ್ಟಲ್ವಾ ನೀವು ಮತ್ತೆ ಇಲ್ಲಿ ತನಕ ಬಂದಿದ್ದು. ಬಟ್ ಅಭಿರಾಮಿ, ನನಗಿವಾಗ ನಿಮ್ಮ ಮೇಲೆ ಯಾವುದೇ ತರಹದ ಫೀಲ್ ಇಲ್ಲ. ಮ್ಯಾಗಿ ಹತ್ರ ನೀನು ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ದೀನ. ನನಗೆ ನಿಮ್ಮೇಲಿದ್ದ ವಿಶ್ವಾಸ ಹೋಗ್ಬಿಡ್ತು. ಆದರೆ ನೀನಂದರೆ ನನಗೆ ಇಷ್ಟ. ನಾನು ಇಷ್ಟಪಟ್ಟಿದ್ದನ್ನು ಹಾಗೆ ಬಿಸಾಕೋದಕ್ಕೆ ನನಗಿಷ್ಟ ಇಲ್ಲ. ಅದನ್ನು ಮತ್ಯಾರಿಗಾದರೂ ಹ್ಯಾಂಡ್ ಓವರ್ ಮಾಡೋದೇ ಅಭ್ಯಾಸ. ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಆಟದ ವಸ್ತುಗಳಾದ್ರೂ ಅಷ್ಟೇ. ಅದು ಪ್ರತಿಫಲ ಬಯಸಿ ಏನಲ್ಲ, ಒಂದು ಸುಖ. ಅಭಿರಾಮಿಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟಪಡೋರು ತುಂಬ ಏನಿಲ್ಲ. ಅವರಲ್ಲಿ ಯಾರೊಬ್ಬರು ಬೇಕಾದರೂ ಆಗಿರಬಹುದು. ಕೆಲವೊಮ್ಮೆ ಯಾರೂ ಇಲ್ಲದೇನೂ ಇರಬಹುದು. ಅದು ನನ್ನ ಇಷ್ಟ. ಆದರೆ ಒಪ್ಪಿಗೆ ಇದೆ ಅಂತ ಅಭಿರಾಮಿ ಬಾಯಿಯಿಂದ ಒಂದು ಮಾತು, ನಾನೀಗ ಅದನ್ನು ಕೇಳಬೇಕು. ನಾನು ನಿಮಗೆ ಫೋರ್ಸ್ ಮಾಡ್ತಿಲ್ಲ. ಫೋರ್ಸ್ ಮಾಡೋದಕ್ಕೆ ನಾನೇನು ಪಿಂಪಲ್ಲ. ಚಿಕ್ಕವನಿದ್ದಾಗಿಂದ ಬೆಳೆದು ಬಂದಿರೋಂಥ ಒಂದು ಅಭ್ಯಾಸ. ಅಪ್ಪನಿಗೆ ಯಾಮಾರಿಸಿ ಬೇರೆ ಪುರುಷರ ಜೊತೆ ಬೆಡ್ ಶೇರ್ ಮಾಡಿಕೊಂಡಂಥ ಅಮ್ಮ ನಾನು ಕಂಡಂಥ ಮೊದಲನೇ ಹೆಣ್ಣು. ಅದಾದಮೇಲೆ ರಿವೆಂಜ್ ಅನ್ನೋ ಹೆಸರಲ್ಲಿ ಅಪ್ಪನ ಬೆಡ್ ಮೇಲೆ ಬೇರೆ ಹೆಣ್ಮಕ್ಳು, ತುಂಬ ಹೆಣ್ಣು ಮಕ್ಕಳು. ಇವತ್ತಿಗೂ ನನ್ನ ಕಣ್ಣು ಮುಂದೆ ಇರೋದು ಅದೇ ದೃಶ್ಯಗಳೇ. ಅದೇ ನನಗೆ ಹೆಣ್ಮಕ್ಳ ಮೇಲಿರೋ ಆ್ಯಟಿಟ್ಯೂಡ್. ನನಗೆ ಗೊತ್ತು ಅದು ಸರಿ ಅಲ್ಲ ಅನ್ನೋದು. ಅದೇ ಕಾರಣಕ್ಕಾಗಿ ಮದುವೆ ಮಾಡ್ಕೊಂಡಿಲ್ಲ ನಾನು. ಆ ಥರದ ಮತ್ತೊಂದು ದ್ರೋಹ ನನಗೆ ಬೇಡ ಅಂತ.
ಆದರೆ ಅದೆಲ್ಲ ಈಗ ನನಗೆ ದೊಡ್ಡ ವಿಷಯ ಅಲ್ಲ. ಅದು ನೀನೇ ಅಭಿರಾಮಿ. ನಿಮಗೆ ಒಪ್ಪಿಗೆ ಇದೆ ಅನ್ನೋ ಒಂದು ಮಾತು, ಅದಕ್ಕೆ ನಾನು ನೀಡುವಂಥ ಸಮ್ಮಾನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ಏನು ಹೇಳ್ತೀರಾ? ನಂಗೆ ಒಪ್ಪಿಗೆ ಇದೆ. ಹಾಗಾದರೆ ನಾವು ನಾಳೆ ಭೇಟಿಯಾಗೋಣ ಇದೇ ಜಾಗದಲ್ಲಿ. ಬರ್ತೀನಿ. ಸರಿಯೇನು ತಪ್ಪೇನು ಅರಿಯೇ, ನಿಜವೇನು ಕಗ್ಗತ್ತಲು ಸರಿಯೇ. ಸರಿಯೇನು ತಪ್ಪೇನು ಅರಿಯೇ, ನಿಜವೇನು ಕಗ್ಗತ್ತಲು ಸರಿಯೇ. ಅಗಲುವುದೋ ಬಂಗಾರದ ಒಡಲು, ತೊರೆಯುವುದೋ ಶೃಂಗಾರದ ಕಡಲು. ಅಗಲುವುದೋ ಬಂಗಾರದ ಒಡಲು, ತೊರೆಯುವುದೋ ಶೃಂಗಾರದ ಕಡಲು. ಹುಡುಕಿ ಹುಡುಕಿ ಅಲೆದೆ ನೀ ಕ್ಷಣ, ಎಲ್ಲಿಯೇ. ಸರಿಯೇನು ತಪ್ಪೇನು ಅರಿಯೇ, ನಿಜವೇನು ಕಗ್ಗತ್ತಲು ಸರಿಯೇ. ತನು ಮನವೂ ಸೇರಿ ತೇಲಾಡಿದ ಸಮಯ, ನನ್ನೇ ಮರೆತೇ ನಿನ್ನ ಸೇರು ಕ್ಷಣದಲ್ಲಿ. ತನು ಮನವೂ ಸೇರಿ ತೇಲಾಡಿದ ಸಮಯ, ನನ್ನೇ ಮರೆತೇ ನಿನ್ನ ಸೇರೋ ಕ್ಷಣದಲ್ಲಿ. ನನ್ನೀ ಮನವು ಇನ್ನೇನೋ ಹೇಗೋ, ಹೂಗಳರಳ ಸಮಯದಿ ನವ ವಸಂತ ಕವಿತೆ ಬರೆಯುವುದು. ನೀವು ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಬಿಕಾಸ್ ನೀವು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಆ ರೀತಿಯದ್ದು. ಐ ನೋ ದ್ಯಾಟ್. ಅಷ್ಟೇ ಅಲ್ಲ, ಮ್ಯಾರೇಜ್ ಲೈಫಲ್ಲಿ ತುಂಬ ದೊಡ್ಡ ರಹಸ್ಯ ನೀವು ನಿಮ್ಮ ಮನಸ್ಸಲ್ಲಿ ಮುಚ್ಚಿಟ್ಕೊಂಡಿದ್ದೀರಾ. ಕಾಲದ ಜೊತೆ ಹೇಗೆ ಹೊಂದ್ಕೋಬೇಕು ಅನ್ನೋದು ನಿಮಗೆ ಗೊತ್ತು. ನಾಳೆ ನಮ್ಮ ನಡುವಿನ ಈ ರಿಲೇಷನ್ಶಿಪ್ ಮುಂದುವರೆದ್ರೂ ನನಗೊಬ್ಳು ಒಳ್ಳೆ ಅಭಿಸಾರಿಕೆ ಆಗಬೇಕು. ನಿಮ್ಮಿಂದ ಸಾಧ್ಯ ಅದು. ಮಲ್ಲಿಗೆ ಹೂವಿನ ಸುಗಂಧದ ಹಾಗೆ ನೀನು ಎಲ್ಲ ಕಡೆ ಹರಡಬೇಕು. ನಿನ್ನ ಬಾಯಿಂದ ನಾನು ಕೇಳೋದಕ್ಕೆ ಇಷ್ಟಪಡೋ ಮಾತು ಒಪ್ಪಿಗೆ ಇದೆ ಅನ್ನೋದು ಮಾತ್ರ. ಅದು ನನ್ನ ಆಟ ಮಾತ್ರ. ನನಗೆ ತುಂಬ ಇಷ್ಟ ಆಗಿದ್ದನ್ನು ನಾನು ಯಾರಿಗೂ ಕೊಡೋದಿಲ್ಲ. ತುಂಬ ಸೇಫ್ ಆಗಿರೋ ಲಾಕರ್ ಒಳಗೆ ನಾನು ಅದನ್ನು ಬಚ್ಚಿಡ್ತೀನಿ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತ ನೀವು ಇನ್ನೊಬ್ಬರು ಮುಂದೆ ಕೈ ನೀಡೋದು ನನಗಿಷ್ಟ ಇಲ್ಲ. ನೀವು ಇನ್ನೊಬ್ಬರಿಗೆ ಸ್ವಂತ ಆಗಬಾರ್ದು. ಆ ಇನ್ನೊಬ್ಬರು ನಿಮ್ಮ ಗಂಡನೂ ಆಗಿರಬಾರ್ದು. ನಿಮ್ಮ ಈ ಅಂದ ಚಂದ ಮತ್ತು ಪ್ರೀತಿ ಎಲ್ಲ ನನಗೇ ಬೇಕು. ನೀವಿಲ್ಲಿಗೆ ತಿರುಗಿ ಬಂದ ಕ್ಷಣದಿಂದಲೂ ನಾನು ಅದನ್ನೇ ಆಸೆ ಪಡ್ತಿರೋದು. ನೀವು ಮಾತಲ್ಲೇ ನನಗೆ ಹೆದರಿಸ್ತಾ ಇದ್ದೀರಾ. ಅದಂತೂ ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ.
ಎಲ್ಲನೂ ಗೊತ್ತಿದ್ದು ನಿಮ್ಮಂಥವ್ರ ಹತ್ರ ನಾನು ಹೆಲ್ಪ್ಗೋಸ್ಕರ ಬರೋದು ಖಂಡಿತ ತಪ್ಪೆ. ಆದರೂ ನನ್ನ ಪರಿಸ್ಥಿತಿ ಇದು. ನಿಮ್ಮನ್ನು ಭೇಟಿ ಮಾಡಿದಾಗ ನನ್ನೊಳಗೆ 2 ಅಭಿರಾಮಿ ಇದ್ರು. ಅದರಲ್ಲಿ ಒಬ್ಳನ್ನ ನಾನು ಸಾಯಿಸ್ಬಿಟ್ಟೆ. ಈಗ ನಿಮ್ಮ ಮುಂದೆ ನಿಂತಿರೋ ಈ ಅಭಿರಾಮಿನ ನೀವು ಪ್ರವೋಕ್ ಮಾಡೋಕ್ಕಾಗಲ್ಲ. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ಐ ಆಮ್ ಪೊಸೆಸ್ಡ್ ಬೈ ಯು. ನಿಮಗೇನು ಬೇಕಿದ್ರು ಡಿಮ್ಯಾಂಡ್ ಮಾಡಬಹುದು, ಏನು ಬೇಕಿದ್ರು. ಬೇಡ, ನಂಗಿದಿಷ್ಟ ಇಲ್ಲ. ಮುಂಚೆ ನೀವು ಕೊಟ್ಟಿದ್ದನ್ನ ವಾಪಸ್ ಕೊಡೋದಕ್ಕೆ ಬಂದಿತ್ತು. ನೀವು ಕೊಟ್ಟಿರೋ ಗಿಫ್ಟ್. ಅಭಿರಾಮಿ, ಇಟ್ಸ್ ಪ್ರಿಷಿಯಸ್. ನೀವು ಕನ್ಸಲ್ಲಿ ಕೂಡ ಊಹಿಸೋಕ್ಕಾಗದೇ ಇರೋದಿದು. ಇನ್ಯಾವತ್ತೂ ನಾನು ಕನ್ಸುಗಳನ್ನ ಕಾಣಲ್ಲ. ತಗೊಳ್ಳಿ. ವಾಟ್ ಶೇಮ್. ನಾನಿದನ್ನ ಅಭಿರಾಮಿಗೆ ಸನ್ಮಾನವಾಗಿ ಕೊಟ್ಟಿದ್ದು. ಯಾವಾಗಲೂ ಕೊಟ್ಟಿದ್ದ ಸನ್ಮಾನ ತಿರುಗಿ ಇಸ್ಕೊಳ್ಳೋ ಅಷ್ಟು ಚೀಪ್ ಅಲ್ಲ ನಾನು. ನೀವೇನ್ ಫ್ರೀಯಾಗಿ ಕೊಟ್ಟಿರ್ಲಿಲ್ಲ. ಒಂದು ಫಿಸಿಕಲ್ ರಿಲೇಶನ್ಶಿಪ್ ಅನ್ನೋ ಹೆಸರಲ್ಲಿ ನೀವು ನನಗೆ ಕೊಟ್ಟಿರೋ ಗಿಫ್ಟ್ ಇದು ಅಷ್ಟೇ ತಾನೇ? ಒಂದು ಫಿಸಿಕಲ್ ರಿಲೇಶನ್ಶಿಪ್ಪಲ್ಲಿ ಗಂಡು ಹೆಣ್ಣು ಇಬ್ರೂ ಒಪ್ಪಿ ಒಂದಾಗ್ತಾರೆ. ಅದರಲ್ಲಿ ಗಂಡಸು ಮಾತ್ರ ಹೆಣ್ಣನ್ನ ಅನುಭವಿಸೋದಲ್ಲ, ಹೆಣ್ಣು ಗಂಡನ ಒಪ್ಕೊಂಡಿರ್ತಾಳೆ. ಆ ಥರ ರೀತಿಲಿ ನಿಮ್ಮನ್ನ ನಾನು ಯೂಸ್ ಮಾಡ್ಕೊಂಡಿರೋದಕ್ಕೆ ನಾನು ಕೊಡ್ತಾ ಇರೋ ಗಿಫ್ಟ್ ಅನ್ಕೊಳ್ಳಿ. ಗುಡ್ ಬೈ. ಅಭಿರಾಮಿ, ಅಭಿರಾಮಿ, ಅಭಿರಾಮಿ. ಮ್ಯಾಗಿ, ಕಾಲ್ ಹರ್. ಅವಳನ್ನ ಕರೆದು ಅರ್ಥ ಮಾಡಿಸು. ಅವಳು ಏನು ಮಾತಾಡು ಹೋದ್ಲು ಅಂತ ನಿನಗೆ ಗೊತ್ತಲ್ವಾ? ಮ್ಯಾಗಿ, ನಾನು ಹೇಳೋದನ್ನ ಕೇಳು. ಅವಳನ್ನ ವಾಪಸ್ ಕರಿ. ಬೇಡ, ಅವಳನ್ನ ಇಲ್ಲಿಂದ ತಪ್ಪಿಸ್ಕೊಳಕ್ ಬಿಡಿ. ಅವಳು ನನ್ನ ಸೋಲಿಸ್ಬಿಟ್ಲು. ಅಭಿರಾಮಿ, ಮಾಧವ್ ದಾಸ್ನ ಸೋಲ್ಸೋದಕ್ಕೆ ಒಂದು ಹೆಣ್ಣು ಬಂದ್ಲು. ಅದು ಒಂದು ಹೆಣ್ಣು. ಆಸ್ ಎ ವುಮನ್ ಶಿ ಇಸ್ ಗ್ರೇಟ್. ಅಹಂ ಜೊತೆ ಆಟ ಆಡಬೇಡ. ನಿನ್ನ ಅಹಂಕಾರ ನನಗೆ ಬೇಡ. ಯು ಆರ್ ಎ ಫೂಲ್. ಇಲ್ಲಿಗೆ ಬರೋದಾದ್ರೆ ಮಗುನ್ ಕೂಡ ಕರ್ಕೊಂಡು ಬರ್ಬೋದಿತ್ತು. ಈ ಜಾಗ ನಿಮಗೆ ನೆನಪಿದೆಯಾ? ಅಯ್ಯೋ, ಹೇಗೆ ಮರೆಯೋದಕ್ಕಾಗತ್ತೆ? ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಹೌದು. ನೀನು ಯಾಕೆ ಇಲ್ಲಿಗೆ ಬರೋದಕ್ಕೆ ಹೇಳಿದೆ? ಹಳೆ ಮೆಮೊರೀಸ್ನೆಲ್ಲ ನೆನಪು ಮಾಡ್ಕೊಳ್ಳೋದಿಕ್ಕ? ಇಲ್ಲ, ನಮ್ಮ ಮೆಮೊರೀಸ್ನೆಲ್ಲ ಮರ್ತು ಹೋಗೋದಕ್ಕೆ ನಾನು ಕರೆದಿದ್ದು ನಿಮ್ಮನ್ನ. ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾವು ಬೇರೆ ಆಗೋಣ. ಲೆಟ್ಸ್ ಡಿವೋರ್ಸ್. ಅಭಿ, ನನಗೇನು ಅರ್ಥ ಆಗ್ತಾನೆ ಇಲ್ಲ. ನಿಮಗೆ ಯಾವುದೂ ಅರ್ಥ ಆಗಿಲ್ಲ. ಏನು ಅರ್ಥ ಮಾಡ್ಕೊಂಡಿದ್ದೀರಾ ಹೇಳಿ? ಒಂದ್ಸಲ ನಾನು ನಿಮ್ಮ ಹತ್ರ ಏನು ಕೇಳಿದ್ದೆ ನೆನಪಿದೆಯಾ? ನಿಮಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ. ನಾನು ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅನ್ನೋದನ್ನ ನಂಬ್ತೀರಾ ಅಂತ ಕೇಳಿದೆ. ನಾನು ಯಾವುದನ್ನು ಮುಚ್ಚಿಡೋದಿಲ್ಲ ಅಂತ ನೀವು ಹೇಳಿದ್ರಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ಅಂತ ಹೇಳಿದಾಗ ನೀವು ಹೇಳಿದ್ದು ಒಂದು ಸಾಧಾರಣ ವಿಷಯ. ಒಂದು ಸೀರೆ ಬೆಲೆನ ನಾನು ತಪ್ಪಾಗಿ ಹೇಳಿದೆ ಅಂತ ನೀವು ಹೇಳಿದ್ರಿ. ಅದಕ್ಕೂ ಮೀರಿ ನೀವು ಯೋಚನೆ ಮಾಡೋ ಪ್ರಯತ್ನನೇ ಮಾಡಿಲ್ಲ. ನಾನು ನಿಮ್ಮ ಪ್ರೀತಿನ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ ನನಗೆ. ಅದಕ್ಕೇನೆ ನಾನು ಕೂಡ ಏನೂ ಹೇಳಲಿಲ್ಲ. ನಾನವತ್ತು ಹೇಳೋದಕ್ಕೂ ಆಗಲಿಲ್ಲ. ಬಟ್ ಅವತ್ತಿಂದ ಒಂದು ವಿಷಯ ನನ್ನ ಹೃದಯದಲ್ಲಿ ಭಾರ ಆಗಿದೆ. ಆ ವಿಷಯದ ಬಗ್ಗೆ ಹೇಳಿದೆ. ನಿಮ್ಮಿಂದ ನನಗೆ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ರೀ. ನಾವು ಬೇರೆ ಆಗೋಣ. ನೀವು ನನಗೆ ಡಿವೋರ್ಸ್ ಕೊಟ್ಬಿಡಿ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ಆ ಪ್ರೀತಿನ ಕಳ್ಕೋಬಾರ್ದು ಅನ್ನೋದೇ ನನ್ನ ಆಸೆ. ಅದು ನಾವು ಒಟ್ಟಿಗೆ ಇದ್ದಾಗ. ಆದರೆ ಈಗ ನಮಗೆ ಆ ಅವಕಾಶನೇ ಇಲ್ಲ.
ಅಭಿ ನೀನು ಏನು ಮಾತಾಡ್ತಿದ್ಯಾ? ನಿನ್ಗೇನಾಗಿದೆ? ಇಷ್ಟೆಲ್ಲ ಹೇಳಿದ ಮೇಲೂ ನಿಮಗೇನು ಅನ್ನಿಸ್ತಾ ಇಲ್ವಾ ಹೇಳ್ರಿ? ಅಭಿ ನನಗೆ ಏನೂ ಅರ್ಥ ಆಗ್ತಿಲ್ಲ. ತನ್ನ ಗಂಡನ ಮುಖ ನೋಡಿ ನಾನು ಹಾಳಾಗ್ಬಿಟ್ಟಿದ್ದೇನ್ರಿ ಅಂತ ಹೇಳೋ ಹೆಂಡತಿ ನೋವು ನಿಮಗೆ ಕಾಣಿಸ್ತಾ ಇಲ್ವಾ ರೀ? ಅಭಿ ನೀನು ಹೌದು ರೀ, ನಾನು ತಪ್ಪು ಮಾಡಿದ್ದೀನಿ. ಅಭಿ ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ನನ್ನನ್ನು ನನ್ನ ಮಗುನು ನೀನು ಮರ್ತ್ಬಿಟ್ಟೆ ಅಂದರೆ ನಂಬಕ್ಕೆ ಆಗ್ತಿಲ್ಲ. ನೀವು ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀರಾ? ನನ್ನ ಬಗ್ಗೆ ವಿಷಯನ ನಿಮಗೆ ಬೇರೆಯವ್ರು ಯಾರಾದರೂ ಹೇಳಿದ್ರೆ ನೀವು ನನ್ನನ್ನು ದ್ವೇಷಿಸ್ತೀರಾ ಅನ್ನೋ ಭಯ ಇದೆ. ನನಗೆ ಯಾವ ಶಿಕ್ಷೆ ಬೇಕಿದ್ರೂ ಕೊಡಿ. ಸುಮ್ಮನೆ ಬಿಡಲ್ಲ. ಇಲ್ಲ, And the child will be with the first petitioner, father. In view of these circumstances, the petitioner is allowed and the divorce granted. ಹೊರಟೋಗ್ತೀನಿ. ಥ್ಯಾಂಕ್ ಯು ಪುಟ್ಟ. ಮಮ್ಮಿ ಯಾವಾಗ ಬರ್ತೀರಾ? ಬರ್ತೀನಿ.